वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಗುರು ಅಂತ ಅಂದ್ರೇನೆ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆ ತರುವವನು ಅಂತ. ಅಂದ್ರೆ ನಾವು ಕತ್ಲಲ್ಲಿರ್ತೀವಿ, ನಮಗ್ ಗೊತ್ತಾಗಲ್ಲ ಅಲ್ಲೇನಿದೆ ಅಂತ ನಮಗ್ ಕಾಣಲ್ಲ ಅಲ್ವಾ. ಅದೇ ಲೈಟ್ ಹಾಕಿದಾಗ ಕಾಣುತ್ತೆ. ಆ ರೀತಿ ಬೆಳಕಿನೆಡೆಗೆ ಕರೆ ತರುವವನು ನಿಜವಾದ ಗುರು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ಬೇಕಾದ್ರೆ ನನಗೆ ಪ್ರತಿ ಸಲ ಅನ್ಸೋದು, ಯಾಕೆ ಕೃಷ್ಣನನ್ನೇ ಜಗದ್ಗುರು ಅಂತ ಹೇಳ್ತಾರೆ, ಬೇರೆ ಯಾವ್ದೋ ದೇವರನ್ನ ಅನ್ಬೋದಿತ್ತಲ್ವಾ ಅಂತ. ಬಟ್ ಈ ಭಗವದ್ಗೀತೆಯನ್ನ ಉಪದೇಶ ಮಾಡೋದ್ರ ಜೊತೆಗೆ ಅದರ ಅರ್ಥ ಏನಿದೆ ಅದು ನಿಜವಾಗ್ಲೂ ನಮಗೆ ನಮ್ಮ ಜೀವನಕ್ಕೆ ನಮಗೆ ಏನೆಲ್ಲ ಬೇಕೋ ಎಲ್ಲವನ್ನ ಕೊಡ್ತಾ ಇದೆ. ಹೇಗೆ ಅಂತ ಅಂದ್ರೆ, ಒಂದು ಮಗು ಹಸಿವಿನಿಂದ ಅಳ್ತಾ ಇದೆ ಅಂತ ಅಂದಾಗ ಒಂದು ಹೊತ್ತಿನ ಊಟವನ್ನ ಕೊಡುವುದರ ಜೊತೆಗೆ, ಏಕೆಂದ್ರೆ ಆ ಮಗು ತುಂಬಾ ಹಸಿವಿನಿಂದ ಅಳ್ತಾ ಇರುತ್ತೆ. ಆ ಅಳ್ಬೇಕಾದ್ರೆ ಬಾಯಿಲಿ ನಿಂಗೆ ಓದಿಸ್ತೀನಿ, ಬಾಯಿಲಿ ನಿಂಗೆ ಕೆಲಸ ಕೊಡಿಸ್ತೀನಿ ಅಂದ್ರೆ ಅದು ಆಗಲ್ಲ. ಫಸ್ಟ್ ಏನ್ ಬೇಕು, ಅದಕ್ಕೆ ಊಟ ಬೇಕು. ಫಸ್ಟು ಊಟ ಕೊಡ್ತಾನೆ ಭಗವಂತ. ಊಟ ಕೊಟ್ಟು ಆಮೇಲೆ ಬಾಯಿಲಿ ನೀನು ಕೆಲ್ಸಕ್ಕೆ ಸೇರ್ಬೇಕು ಅಂತ ಅಂದ್ರೆ ನಿನಗೆ ಮೊದ್ಲು ಒಳ್ಳೆ ಎಜುಕೇಶನ್ ಬೇಕು, ಒಳ್ಳೆ ವಿದ್ಯೆ ಬೇಕು ಅಂತ ಒಳ್ಳೆ ವಿದ್ಯೆಯನ್ನ ಹೇಳ್ಕೊಡ್ತಾನೆ. ಆಮೇಲೆ ಆ ಕೆಲಸಕ್ಕೆ ಬೇಕಾದಂತಹ ಕೌಶಲ್ಯವನ್ನೂ ಹೇಳ್ಕೊಡ್ತಾ ಹೇಗೆ ಒಂದು ಒಳ್ಳೆ ಕೆಲಸಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾನೋ ಆ ರೀತಿ ಭಗವಂತ ನಮಗೆ, ನಾವೆಲ್ಲರೂ ಹಸಿವಿನಿಂದ ಅಳ್ತಾ ಇದೀವಿ. ಯಾವ ಹಸಿವಪ್ಪ? ನಾವೀಗ ತಾನೇ ತಿಂಡಿ ತಿಂದ್ವಿ ಅಲ್ಲ, ಜ್ಞಾನದ ಹಸಿವಲ್ಲಿದ್ದೀವಿ. ಹಾಗಾಗಿ ಆ ಜ್ಞಾನದ ಹಸಿವು ನೀಗ್ಸೋದಕ್ಕೋಸ್ಕರ ಭಗವಂತ ಏನ್ ಮಾಡ್ದ ಅಂತಂದ್ರೆ, ಮೊದ್ಲು ವಿಷ್ಣು ಸಹಸ್ರನಾಮವನ್ನ ಇದಂ ಶೃಣು ಯಾ ನಿತ್ಯಂ ಅಂತ ಹೇಳ್ತಾ ಬರೀ ನೀನ್ ಕೇಳಿಸ್ಕೊ ಸಾಕು ಅಂತ ಕೇಳಿಸ್ಕೊಳ್ಳೋ ಹಾಗೆ ಮಾಡ್ದ. ಆಮೇಲೆ ಅದನ್ನ ಕಲ್ತ್ಕೊಳ್ಳುವಂತಹ ಅವಕಾಶ ಕೊಟ್ಟ. ಈಗ ಭಗವದ್ಗೀತೆಯ ಮೂಲಕ ನಮಗೆ ಹೆಜ್ಜೆ ಹೆಜ್ಜೆಗೆ ಹೇಗೆ ಅಂತ ಅಂದ್ರೆ ಇದರ ಅರ್ಥ ಇಷ್ಟೊಂದು ಅಗಾಧವಾಗಿದೆಯಾ ಅಂದ್ರೆ, ನಮ್ಮ ಸಂಸ್ಕೃತಿ ನಮಗೆ ಯಾಕೆ ಶ್ರೇಷ್ಠ ಅಂತ ಗೊತ್ತಾಗ್ತಾ ಬರುತ್ತೆ. ಎಲ್ರು ಹೇಳ್ತಾರೆ ಹೌದು ಭಗವದ್ಗೀತೆ ಅಂದ ತಕ್ಷಣ ನಾವೆಲ್ಲರೂ ಏನ್ ಸಾಕಷ್ಟು ಜನ ಅನ್ಕೊಂಡಿರೋದೇನಂದ್ರೆ ದೇವರ ಗುಡಿಯಲ್ಲಿಟ್ಟು ಪೂಜೆ ಮಾಡೋಕೆ, ಅಂದ್ರೆ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡೋದಿಕ್ಕೆ, ಇಲ್ಲ ಅಂತ ಅಂದ್ರೆ ನಮ್ಮ ಕೋರ್ಟ್ ನಲ್ಲಿ ಪ್ರಮಾಣ ಮಾಡಕ್ಕೆ, ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ. ಇಲ್ಲ, ಅದರ ಅರ್ಥವನ್ನ ನಾವು ಹೆಜ್ಜೆ ಹೆಜ್ಜೆಗೆ, ಅಂದ್ರೆ ಒಂದೊಂದು ಪದದ ಅರ್ಥ ತಿಳ್ಕೊಂಡಾಗ ನಮಗೆ ಗೊತ್ತಾಗತ್ತೆ ಭಗವಂತ ನನ್ ಜೊತೆ ಇದ್ದಾನೆ. ಅಂದ್ರೆ ಯಾರೋ ಒಂದು ಹೊತ್ತಿನ ಊಟ ಕೊಡ್ತಾ ಇಲ್ಲ ನಮಗ್ ಹಸುವು ಅಂತ ಒಂದು ಹೊತ್ತಿನ ಊಟ ಕೊಡ್ತಾ ಇಲ್ಲ. ಅದ್ರ ಜೊತೆ ನಾನು ಆಗ್ಲೇ ಹೇಳಿದ್ನಲ್ಲ, ನಮಗೆ ಎಜುಕೇಶನ್ ಕೊಡ್ತಾ ಇದಾರೆ ಅಂತ. ಆ ತರ ನಮಗೆ ಭಗವಂತ ನಮಗೆ ಆಪ್ತ ಮಿತ್ರನಾಗಿದ್ದಾನೆ. ಅದ್ರ ಜೊತೆಗೆ ನಮ್ಮ ಮುಂದಿನ ಜೀವನಕ್ಕೂ ನಮಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೊಡ್ತಾ ಇದ್ದಾನೆ. ಕಳೆದ ತರಗತಿಲಿ ನಾವು ತಿಳ್ಕೊಂಡ್ವಿ, ತಸ್ಯಾಹಂ ನ ಪ್ರಣಶ್ಯಾಮಿ. ಅಪ್ಪ, ನನಗೆ ನಿಜವಾಗ್ಲೂ ನಾನು ಇದು ಒಂದೇ ಒಂದು ವಾಕ್ಯ ಸಾಕೇನೋ ನಾವು ಖುಷಿಯಾಗಿರೋದಕ್ಕೆ. ನಾವು ವಿ ಆರ್ ಸೋ ಬ್ಲೆಸ್ಡ್ ಅಂತೀವಲ್ಲ, ಅಪ್ಪ ನಾವೆಲ್ಲ ನಿಜವಾಗ್ಲೂ ಒಳ್ಳೆ ಸೋಲ್ಗಳು ಅಂತ ಅನ್ನೋದಿಕ್ಕೆ ಇದು ಒಂದೇ ಒಂದು ಸೆಂಟೆನ್ಸ್ ಸಾಕು ಅಂತ ನನಗನ್ನಿಸ್ತು. ಯಾಕೆಂದ್ರೆ ಅಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ನಾನು ನನ್ನ ಭಕ್ತರನ್ನ ಹೆಜ್ಜೆ ಹೆಜ್ಜೆಗೆ ಕಾಪಾಡ್ತೀನಿ. ಈಗ ನಮ್ಮ ಬೆಸ್ಟ್ ಫ್ರೆಂಡೇ ಹೇಳ್ತೀವಲ್ಲ, ನನ್ ಮೈಸೂರು ನೋಡ್ಬೇಕು ಅಂತ ಯಾರೋ ಒಬ್ರು ಹೊರ ಊರ್ನಲ್ಲಿ ಇರೋರು ಹೇಳಿದ ತಕ್ಷಣ, ಬಾಮ್ಮ ನೀನು ಸಾಕು, ನಾನು ಕರ್ಕೊಂಡು ಹೋಗಿ ನಿನಗೆ ಏನೇನ್ ಬೇಕು ಎಲ್ಲಾ ತೋರಿಸ್ತೀನಿ ಅಂತ ಹೇಗೆ ನಾವು ಹೇಳ್ತೀವಿ, ಹಾಗೆ ತೋರ್ಸೋದ್ರ ಜೊತೆ ಬರೀ ಅವರಿಗೆ ಪ್ಲೇಸ್ ತೋರಿಸ್ಬಿಟ್ಟು ಬಂದ್ಬಿಡ್ತೀವ? ಇಲ್ಲ, ತಿಂಡಿ ಕೊಡಿಸ್ತೀವಿ, ಊಟ ಕೊಡಿಸ್ತೀವಿ, ಶಾಪಿಂಗ್ ಮಾಡಿಸ್ತೀವಿ. ಬಾಯ್ಲಿ ದಿಸ್ ಇಸ್ ಅ ಬೆಸ್ಟ್ ಫುಡ್, ಇದು ನೀನ್ ಟ್ರೈ ಮಾಡ್ಬೇಕು, ಇದು ತುಂಬಾ ಒಳ್ಳೆ ಚಾಟ್, ನೋಡು ಇಲ್ಲಿ ಈ ಎಜುಕೇಶನ್ ಸಿಕ್ಕತ್ತೆ, ಇಲ್ಲಿ ಇದು ಚೆನ್ನಾಗ್ ಸಿಕ್ಕತ್ತೆ. ಹೇಗೆ ನಮ್ಮೂರಿನ ಬಗ್ಗೆ ನಾವು ಹೇಳ್ಕೊಡ್ತೀವೋ ಹಾಗೆ ಭಗವಂತ ನಮಗೆ ಹೇಗೆ ಹೇಳ್ಕೊಡ್ತಾ ಇದೆ ಅಂದ್ರೆ ಹೆಜ್ಜೆ ಹೆಜ್ಜೆಗೆ, ಬಾಪ ನೀನ್ ಯೋಚನೆ ಮಾಡ್ಬೇಡ, ನನ್ನ ಹೆಸರು ಕೂಗಿದ್ಯಾ ಸಾಕು, ಬೇಕಾದಷ್ಟು ನಿನ್ನನ್ನ ನಾನು ಹೆಜ್ಜೆ ಹೆಜ್ಜೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಹೇಳ್ತಾ ಇದ್ದೆ, ಇದಕ್ಕೆ ಉದಾಹರಣೆ ಪ್ರಹ್ಲಾದ. ಯಾಕೆ ಪ್ರಹ್ಲಾದ ಉದಾಹರಣೆ? ತಂದೆನೇ ಸಾಯಿಸಕ್ ಬರ್ತಾನೆ, ಆದ್ರೂ ಅವನ್ ಹೇಳ್ತಾನೆ, ಇಲ್ಲ ನನ್ನ ಹರಿ ನನ್ನ ಕೈ ಬಿಡೋದಿಲ್ಲ.
ಆ ಪುಟ್ಟ ಬಾಲಕರಿ ಅವನಿಗೇನೂ ಗೊತ್ತಿಲ್ಲ. ಅವನಿಗೆ ಗೊತ್ತಿದ್ದಿದ್ ಒಂದೇ. ಅವನು ಅವರ ತಂದೆಗೂ ಸಹ ಕೇಳ್ತಾನೆ ಹಿರಣ್ಯಕಶಿಪುಗೆ, "ನಿನ್ನ ತಂದೆ ಯಾರು? ನಿನ್ನ ತಂದೆ ಯಾರು? ನಿನ್ನ ತಂದೆ" ಅವ್ರ ತಂದೆ ನೋಡ್ದ್ಯಾ ಕೊನೆಗ್ ಬಂದಿದ್ದು ನನ್ನ ಹರಿ ಅಂತ ಹೇಳ್ತಾನೆ ಅಲ್ವಾ? ಅಂದ್ರೆ ಎಲ್ಲರ ತಂದೆ ಆಗಿರುವವನು ಅವನು. ಅದ್ರ ಜೊತೆ ನಮಿಗೆ ಹೆಜ್ಜೆ ಹೆಜ್ಜೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಪ್ರಹ್ಲಾದ ಮತ್ತೆ ಧ್ರುವನ ಎಕ್ಸಾಂಪಲ್ ಯಾಕೆ ನಾವು ತಗೊಳ್ತೀವಪ್ಪ ಅಂತ ನೋಡೋ ಹಾಗಿದ್ರೆ, ಮುಗ್ಧರು ಅವ್ರು, ಪುಟಾಣಿ ಮಕ್ಕಳು, ಬಾಲಕರು. ನಮಿಗೆ ಬುದ್ಧಿ ಇದೆ. ನಾವು ಇಷ್ಟು ದೊಡ್ಡ ದೇಹ ಬೆಳೆದಿದೆ. ಆದ್ರೂ ನಾವು ಗಾಂಧಾರಿಯ ಹಾಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದೀವಿ. ನಮಿಗೇನು ನೋಡೋದೇ ಬೇಡಪ್ಪ ಅಂತ. ಧೃತರಾಷ್ಟ್ರನಾದ್ರೂ ಬಿಡಿ, ಅವನು ಹುಟ್ಟು ಕುರುಡ. ನಾವು ಗಾಂಧಾರಿ ತರ ಬೇಕು ಅಂತ ಬಟ್ಟೆ ಕಟ್ಕೊಂಡ್ಬಿಟ್ಟಿದೀವಿ. ಈ ಬಟ್ಟೆ ಕಟ್ಕೊಂಡಿರೋದನ್ನ ತೆಗಿಯೋದು ಯಾರು? ಆ ಕೆಲಸವನ್ನ ನಾವೇ ಮಾಡಬೇಕೇ ವಿನಃ ಇನ್ಯಾರೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಆಡು ಭಾಷೆಲಿ ಹೇಳ್ತಾ ಹೋಗ್ತಾರೆ, ಮಲಗದವ್ರನ್ನ ಎಬ್ಬಿಸ್ಬೋದು, ಆದ್ರೆ ಮಲಗಿದ ಹಾಗೆ ನಾಟಕ ಮಾಡೋರನ್ನ ಎಬ್ಸೋದಿಕ್ಕೆ ಆಗೋದಿಲ್ಲ. ಹೌದು ರೀ. ನಾವು ಮಲಗಿದ ಹಾಗೆ ನಾಟಕ ಮಾಡ್ತಾ ಇದೀವಿ. ನಮಗೆ ಎಚ್ಚರ ಇದೆ. ಸೊ ದಯವಿಟ್ಟು ಎದ್ದೇಳಿ ಹಾಗೂ ನಮ್ಮ ಧರ್ಮದ ಬಗ್ಗೆ ನೀವು ತಿಳ್ಕೊಳ್ಳಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಧರ್ಮ ಎಷ್ಟು ಶ್ರೇಷ್ಠವಾದ ಧರ್ಮ. ಯಾವ್ಯಾವ್ದೋ ಓದಕ್ಕಾಗೋದಿಲ್ವಾ? ಭಗವದ್ಗೀತೆಯ 700 ಶ್ಲೋಕದಲ್ಲಿರೋ ಅರ್ಥನೇ ಸಾಕು ನಮ್ಮನ್ನ ನಾವು ಇನ್ನಷ್ಟು ಮತ್ತಷ್ಟು ಉತ್ತಮರಾಗಿ ಮಾಡ್ಕೊಳ್ಳೋದಕ್ಕೆ. ಬೇರೆಯವ್ರು ಉತ್ತಮರಾಗೋದ್ ಬೇಡ ರೀ. ಇಡೀ ಸಮಾಜ ಉತ್ತಮ ಆಗೋದ್ ಬೇಡವೇ ಬೇಡ. ಯಾಕೆ ಬೇಡ? ಬೇರೆಯವರಿಗೆ ನಾವು ಬೆಟ್ಟ ತೋರಿಸ್ತಿದೀವಿ ಅನ್ಬೇಕಾದ್ರೆ 3 ಬೆಟ್ಟ ನನ್ನ ಕಡೆ ತೋರಿಸುತ್ತೆ. ಹಾಗಾಗಿ ಮೊದ್ಲು ನಾನೇ ಬದಲಾಗ್ಬಿಡೋಣ. ಈ ಮನೋಭಾವ ನಮ್ಮಲ್ಲಿ ಬಂದಾಗ ಆಟೋಮೆಟಿಕಲಿ ಸಮಾಜ ಬದಲಾಗ್ತಾ ಹೋಗುತ್ತೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನೋಡು ಅವ್ರು ಹಾಗ್ ಮಾಡ್ತಾರೆ, ಇವ್ರು ಹೀಗ್ ಮಾಡ್ತಾರೆ. ಬೇಡ. ಮೊದ್ಲು ನಾನ್ ಸರಿ ಆಗೋಣ. ಅದಕ್ಕೆ ದಾಸರು ಹೇಳ್ತಾ ಹೋಗ್ತಾರೆ, ಎನಗೂ ಆಣೆ ರಂಗ ನಿನಗೂ ಆಣೆ ಅಂತ. ಅಂದ್ರೆ ನನ್ಗೊಬ್ನಿಗೆ ಆಣೆ ಅಲ್ಲ, ನಿನಗೂ ಆಣೆ ಇದೆ. ಏನು? ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ, ಶಿಷ್ಟರ ಸಂಗವ ಮಾಡದಿದ್ದರೆ ನನಗೆ ಆಣೆ ಅಂತ. ನಾನ್ ಕೆಟ್ಟವ್ರ ಸವಾಸ ಮಾಡಿದೀನಾ? ಅದನ್ನ ನೀನೇ ಬಿಡಿಸ್ಬೇಕು. ಅಥವಾ ಒಳ್ಳೆಯವ್ರ ಸವಾಸ ನಾನ್ ಮಾಡಲ್ವಾ? ಹಾಗಿದ್ರೆ ಅದು ನನ್ ಪ್ರಾಬ್ಲಮ್, ನನಗಾಣೆ. ಅಂದ್ರೆ ಇಲ್ಲಿ ದಾಸರ ಬಗ್ಗೆ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ದಾಸರು ಅಷ್ಟೇ ಆ ಗೀತೆಯ ಸಾರವನ್ನೇ ಹಾಡಿನ ರೂಪದಲ್ಲಿ ನಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ನಾವು ಇವತ್ತು ರಂಗನಿಗೆ ಹೇಳೋಣ, ಎನಗೂ ಆಣೆ ರಂಗ ನಿನಗೂ ಆಣೆ ಅಂತ. ಯಾಕೆಂದ್ರೆ ನಮ್ಮಲ್ಲೂ ತುಂಬಾ ಕೆಟ್ಟ ಬುದ್ಧಿಗಳಿದೆ ಅಲ್ವಾ? ಅದನ್ನೆಲ್ಲ ರಂಗ ಬಿಡಿಸ್ತಾ ಹೋಗ್ಲಿ. ಹಾಗೆ ಒಳ್ಳೆಯದನ್ನ ಸ್ವೀಕಾರ ಮಾಡೋ ಮನಸ್ಥಿತಿಯೂ ಸಹ ರಂಗ ನಮಗೆ ಕೊಡ್ಲಿ. ಅಷ್ಟೇ. ಅದು ಬಿಟ್ಟು ಇನ್ನೇನು ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಇನ್ನೂ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಹನುಮಂತನನ್ನ ಉದಾಹರಣೆ ಕೊಡಬೇಕು. ಯಾಕಪ್ಪ ಹನುಮಂತನ ಉದಾಹರಣೆ ಕೊಡಬೇಕು ಅಂತ ಅಂದ್ರೆ, ಹನುಮಂತ ಆತನೇ ಒಂದು ದಿವ್ಯ ಶಕ್ತಿ. ನಾವೆಲ್ಲರೂ ಹನುಮಂತನನ್ನ ಪೂಜೆ ಮಾಡ್ತೀವಿ. ಹನುಮಂತ ಇಡೀ ಲಂಕೆಯನ್ನ ಸುಟ್ಟು ಹಾಕುವ ಶಕ್ತಿ ಇತ್ತು, ಸುಟ್ಟು ಹಾಕದ. ಆದ್ರೆ ಅವನು ರಾವಣನ ಮುಂದೆ ಹೋಗಿ ಹೇಳ್ತಾನೆ, ದಾಸಾಹಂ ಕೌಸಲೇಯಸ್ಯ. ನೀನ್ ಯಾರು ಅಂತ ರಾವಣ ಕೇಳ್ತಾನೆ. ಏ ವಾನರ, ನೀನ್ ಯಾರು ಅಂತ ಹೇಳಿದಾಗ ಅವನ್ ಹೇಳೋ ಮಾತಿದು. ಅವನ್ ಹೇಳ್ಬೋದಿತ್ತಲ್ವಾ, ಏಯ್ ನನ್ ಹನುಮ, ಅಂಜನಿ ಪುತ್ರ, ಆ ಪುತ್ರ, ಏನ್ ಬೇಕಾದ್ರೂ ಹೇಳ್ಬೋದಿತ್ತು. ಅವನ್ ಏನೂ ಹೇಳೋದಿಲ್ಲ. ಅವನ್ ಹೇಳೋದೊಂದೇ ಒಂದು ಮಾತು, ದಾಸಾಹಂ ಕೌಸಲೇಯಸ್ಯ. ನನ್ ಯಾರು ಅನ್ಕೊಂತಿದ್ಯಾ? ನಿಂಗ್ ಗೊತ್ತಿಲ್ವಾ? ನಾನ್ ದಾಸ ಕಣಪ್ಪ. ಯಾರಿಗೆ? ಕೌಸಲ್ಯೆಯ ಮಗನಿಗೆ, ರಾಮನಿಗೆ ನಾನೊಬ್ಬ ದಾಸ ಅಷ್ಟೆ. ನೋಡಿ, ಅವನಿಗೆ ಅಷ್ಟೊಂದು ಅಗಾಧವಾದ ಶಕ್ತಿ ಇದೆ. ಅವನೇ ಹೇಳ್ತಿದ್ದಾನೆ ನಾನು ಭಗವಂತನಿಗೆ ದಾಸ ಅಂತ. ಅದೇ ಯಾರಾದ್ರೂ ನಮ್ ಬಗ್ಗೆ ನೀವ್ ಯಾರ್ರೀ ಅಂತ ಕೇಳಿದ್ರೆ ಒಂದು ದೊಡ್ಡ ಬಯೋಡೇಟಾ ಕೊಡ್ತೀವಿ ವಿನಃ ನಾವ್ ಯಾರಾದ್ರೂ ಹೇಳ್ತೀವ ನಾನ್ ಭಗವಂತನ್ ಭಕ್ತ, ನಾನ್ ಹಿಂದೂ ಅಂತ? ಅಲ್ವಾ? ಅದಕ್ಕೇನೆ ಬಹುಶಃ ಅವನು ಆ ಮಾತ್ ಹೇಳಿದ್ದಕ್ಕೇನೆ ಇಡೀ ಲಂಕೆಯನ್ನ ಸುಟ್ಟರೂ ಸಹ ಹನುಮನ ಒಂದೇ ಒಂದು ರೋಮ ಸುಡಲಿಲ್ವಂತೆ. ಯಾಕೆ ಅಂದ್ರೆ ಹನುಮಂತನನ್ನ ರಾಮ ಕಾಪಾಡ್ತಾ ಇದ್ದ, ಆ ದಿವ್ಯ ಶಕ್ತಿ ಕಾಪಾಡ್ತಾ ಇತ್ತು. ಎಷ್ಟು ಅಗಾಧವಾದ ಆಳವಾದ ಅರ್ಥ ಇದೆ, ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ತಾಸಾಹ ತಾಸ್ಯಾಹಂನ ಪ್ರಣಶ್ಯಾಮಿ. ಅಂದ್ರೆ
ನನ್ನ ಭಕ್ತರ ಕೈನ ನಾನು ಖಂಡಿತ ಬಿಡೋದಿಲ್ಲ. ಹಾಗೆ ಭಕ್ತರು ಸಹ ನನ್ನನ್ನ ಬಿಡೋದಿಕ್ಕೆ ಅಂದ್ರೆ ನನ್ನನ್ನ ಮರೆಯೋದಿಕ್ಕೆ ನಾನ್ ಬಿಡೋದೇ ಇಲ್ಲ. ನಾನ್ ಮರ್ತ್ರೆ ತಾನೇ ಅವರು ಕೈ ಬಿಡೋ ಮಾತು. ಅವ್ರಿಗೆ ನಾನ್ ಮರೆಯೋ ಹಾಗೆ ಮಾಡಲ್ಲ. ಅವ್ರಿಗೆ ಹೆಜ್ಜೆ ಹೆಜ್ಜೆಗೆ ನಾನ್ ಜ್ಞಾಪಿಸ್ತಾ ಇದ್ದೀನಿ. "ಏಯ್ ನಾನಿದ್ದೀನಿ, ನಾನಿದ್ದೀನಿ, ನಾನಿದ್ದೀನಿ." ಯಾವುದೇ ದಾಸರ ಕತೆ, ಯಾವುದೇ ಒಬ್ಬ ಭಕ್ತನ ಕತೆ ತಗೊಳ್ಳಿ, ಅದ್ರಲ್ಲಿ ಭಗವಂತ ಅವನ ಕೈನ ಎಲ್ಲೂ ಬಿಟ್ಟೇ ಇಲ್ಲ. ಅಲ್ವಾ? ಹಾಗಾಗಿ ನಾವೂ ಸಹ ಅಷ್ಟೇ ಅದನ್ನ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಹೇಗ್ ಅನುಭವಿಸೋದು? ತುಂಬಾ ಸಿಂಪಲ್ ರೀ. ಈ ಭಗವದ್ಗೀತೆಯ ಒಂದೊಂದು ಸಾರವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಭಗವಂತ ನಮಗೂ ತೋರಿಸ್ಕೊಡ್ತಾ ಹೋಗ್ತಾನೆ. "ಏ ನಿನ್ನ ಪಾಲಿಗೆ ನಾನಿದೀನಿ ಕಣೋ." ನಾವು ನಮ್ ಬೆಸ್ಟ್ ಫ್ರೆಂಡಿಗೋ ಅಥವಾ ಬೆಸ್ಟ್ ಫ್ರೆಂಡ್‌ಗಿಂತ ನಮ್ಮ ಮಕ್ಳಿಗೆ ನಾವು ಹೇಳ್ತೀವಲ್ವಾ? ಹೆಣ್ಣು ಮಗು ಆಗ್ಬೋದು, ಗಂಡು ಮಗು ಆಗಬಹುದು. ನಿನ್ನ ಪಾಲಿಗೆ ಸದಾ ನಾನಿರ್ತೀನಿ. ನೀನ್ ಕಷ್ಟ ಅಂದ ತಕ್ಷಣ ನನ್ನ ಕೈಲಿ ಎಷ್ಟು ಸಹಾಯ ಮಾಡಕ್ಕಾಗುತ್ತೋ ಅಷ್ಟೂ ಸಹಾಯ ಮಾಡ್ತೀನಿ. ಮಗಳಿಗೆ ದಾರೆ ಎರೆದ್ಕೊಟ್ಟು ಬೇರೆಯವ್ರ ಮನೆಗ್ ಕಳಿಸ್ತಾ ಇರ್ತೀವಿ. ಆಗ್ಲೂ ನಾವು ಹೇಳ್ ಕಳಿಸ್ತೀವಿ. "ಮಗಳೇ ನಿನಗ್ ಏನೇ ಕಷ್ಟ ಬರ್ಲಿ, ನಿನ್ ಜೊತೆ ನಾನಿದ್ದೀನಿ." ಅಥವಾ ಮಕ್ಳನ್ನ ಫಾರಿನ್ನಿಗೆ ಕೆಲ್ಸಕ್ ಹೋಗ್ತಾ ಇರ್ತಾರೆ. ಅಂತ ಮಕ್ಳಿಗೆ ಹೇಳ್ ಕಳಿಸ್ತೀವಿ. "ಮಗ ನಿನ್ನ ಪಾಲಿಗೆ ನಾನಿದ್ದೀನಿ ಕಣೋ, ಯಾವಾಗ್ಲೂ ಇದೀನಿ. ನೀನ್ ಹಿಂದೆ ತಿರುಗಿ ನೋಡು ನಿಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ನಿನ್ ಜೊತೆ ಇರ್ತಾರೆ." ಜಸ್ಟ್ ನಮ್ಮ ಕೈಲಿ ಏನೂ ಮಾಡೋದಿಕ್ಕೆ ಆಗೋದೇ ಇಲ್ಲ. ನಾವು ಅಸ್ವತಂತ್ರರು ಅಂತ ತಿಳಿದಿದ್ದೂ ಸಹ, ನಾವು ನಮ್ಮ ಮಕ್ಳಿಗೆ ಆ ಭರವಸೆ ಕೊಡ್ತೀವಿ. ನಿನ್ನ ಜೊತೆ ನಾನಿದ್ದೀನಿ. ನಿನ್ನನ್ನ ನಾನು ಪಾಲಿಸ್ತೀನಿ. ಅದಕ್ಕೆ ಅವ್ರು ನಮ್ಮನ್ನ ಪಾಲಕರು ಅಂತ ಹೇಳೋದು. ಆದ್ರೆ ನಮ್ಮ ಪಾಲಕನಾಗಿರೋ ಭಗವಂತ ನಮ್ ಜೊತೆ ಇದ್ದಾನೆ ಅನ್ನೋ ಒಂದು ಜ್ಞಾನವನ್ನ ಎಲ್ಲೋ ನಾನು ಈ ಸಮಾಜ ಅಥವಾ ಈ ಮಾಯೆಯಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಖಂಡಿತವಾಗ್ಲೂ ಮರೆತು ಬಿಡ್ತೀವಿ. ಆದ್ರೆ ಖಂಡಿತ ನಾವು ಭಗವಂತ ಇದ್ದೇ ಇದ್ದಾನೆ. ಆ ದೃಢವಾದ ನಂಬಿಕೆ ನಮ್ಮಲ್ಲಿದ್ರೆ ಭಗವಂತ ನಮಗೆ ಕೈ ಹಿಡಿದು ನಡೆಸ್ತಾನೆ. ಇದು ತುಂಬಾ ಜನ ಹೇಳೋದುಂಟು. ಹಾಗಿದ್ರೆ ಕಷ್ಟ ಯಾಕ್ ಕೊಡ್ತಾನೆ? ಪಾಪ ಅಮ್ಮನೂ ಹೇಳ್ತಿರ್ತಾಳೆ. ಅರ್ಜೆಂಟು ಬಟ್ಟೆ ಐರನ್ ಮಾಡ್ತಾ ಇರ್ತಾಳೆ. ಬಟ್ಟೆ ಐರನ್ ಮಾಡಿ ಐರನ್ ಬಾಕ್ಸ್‌ನ ಅಲ್ಲೇ ಇಟ್ಟಿರ್ತಾಳೆ. ಅರ್ಜೆಂಟಾಗಿ ಅಡಿಗೆ ಪ್ಯಾಕ್ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಹೋಗಿರ್ತಾಳೆ. ಆ ಮಗುಗ್ ಹೇಳ್ತಿರ್ತಾಳೆ ಅಮ್ಮ, "ಪುಟ ನೀನ್ ಐರನ್ ಬಾಕ್ಸ್ ಬಿಸಿ ಇದೆ ಮುಟ್ಬೇಡ. ಐರನ್ ಬಾಕ್ಸ್ ಬಿಸಿ ಇದೆ ಮುಟ್ಬೇಡ. ನೋಡು ನನಗೆ ಇಲ್ಲೇನೋ ಬೇರೆ ಕೆಲ್ಸ ಇದೆ. ಮುಟ್ಬೇಡ, ಮುಟ್ಬೇಡ." ಕೊನೆಗೆ ಆ ಬಿಸಿ ಏನಾಗುತ್ತೆ ಒಂದ್ ಸ್ವಲ್ಪ ಆರ್ತಾ ಬಂದಿರುತ್ತೆ. ಆಗ ಅಮ್ಮಂಗ್ ಗೊತ್ತಿರುತ್ತೆ. ಮುಟ್ಟಿದ್ರೆ ಬಿಸಿ ಇದೆ. ಆದ್ರೆ ನನ್ ಮಗುಗ್ ಹಾನಿ ಆಗಲ್ಲ ಅಂತ ಗೊತ್ತಿರುತ್ತೆ. ಆವಾಗ ಆ ಮಗು ಆಟಾಡ್ತಾನೆ ಇದ್ರೆ ಅಮ್ಮನೇ ಹೇಳ್ತಾಳೆ, "ಮುಟ್ಟು ನಿನಿಗ್ ಗೊತ್ತಾಗುತ್ತೆ" ಅಂತ. ಆಗ ಆ ಮಗು ಮುಟ್ಟುತ್ತೆ, ಜೋರಾಗಿ ಅಳತ್ತೆ. ಆದ್ರೆ ಅಮ್ಮಂಗೆ ನಗು, ಅಳು 2 ಒಟ್ಟಿಗೆ ಬರ್ತಿರುತ್ತೆ. ಅಳು ಯಾಕೆ ಅಂದ್ರೆ, ನಾನ್ ಮುಟ್ಬೇಡ ಅಂತ ನಾನ್ ಅಷ್ಟ್ ಹೇಳಿದ್ರು ಆ ಮಗು ಮುಟ್ಬಿಡ್ತಲ್ಲ ಅಂತ. ನಗು ಯಾಕೆ ಅಂದ್ರೆ, ಇನ್ನೊಂದು ಸಲ ನಾನು ಐರನ್ ಬಾಕ್ಸ್ ಮುಟ್ಬೇಡ ಅಂದ್ರೆ ಅದು ಮುಟ್ಟಲ್ಲ ಅಂತ. ಅಲ್ವಾ? ಹಾಗೇನೆ ಭಗವಂತ ನಮಿಗ್ ಕಷ್ಟ ಕೊಡೋದ್ ಏನಕ್ಕಪ್ಪಾ ಅಂತಂದ್ರೆ, ನೋಡು ನಾನ್ ನಿನಗ್ ಹೇಳ್ತಾ ಇದ್ದೀನಿ ನೀನ್ ಧರ್ಮ ಮಾರ್ಗಕ್ ಬಾ ಅಂತ. ಆದ್ರೆ ನೀನೇನ್ ಮಾಡ್ತಾ ಇದೀಯ? ಅಧರ್ಮ ಮಾರ್ಗಕ್ಕೆ ಹೋಗ್ತಾ ಇದೀಯ. ನೀನು ಮೋಜು ಮಾಡ್ತಾ ಇದೀಯ, ಮಸ್ತಿ ಮಾಡ್ತಾ ಇದೀಯ. ನೀನ್ ಯಾಕೆ ಧರ್ಮ ಮಾರ್ಗಕ್ಕೆ ಬರ್ತಾ ಇಲ್ಲ? ನೀನು ಧರ್ಮ ಮಾರ್ಗಕ್ಕೆ ಬಂದ್ರೆ ನಾನ್ ನಿನಗೆ ಅಭೀಷ್ಟಗಳು ಮಳೆ ಸುರಿಸ್ತೀನಿ ಅಂತ ನಿನಗ್ ಗೊತ್ತಿದ್ದು ನೀನ್ ಯಾಕ್ ಬರ್ತಾ ಇಲ್ಲ? ನೀನ್ ಒಂದೇ ಒಂದ್ ನನ್ ಮಾತ್ ಕೇಳಿದ್ರೆ ನಾನ್ ನಿನಗ್ ಪಾಕೆಟ್ ಮನಿ ಕೊಡ್ತೀನಲ್ವಾ ಅಂತ ಹೇಗ್ ಅಮ್ಮ ಹೇಳ್ತಾಳೆ, ಹಾಗೆ ಇಲ್ಲಿ ಭಗವಂತ ನಮಿಗ್ ಕಷ್ಟ ಕೊಡೋದೇನಕ್ಕೆ? ನಾನು ಧರ್ಮ ಮಾರ್ಗಕ್ಕೆ ಬರ್ಲಿ ಅಂತ, ಅದ್ರ ಜೊತೆ ನಮ್ಮ ಅಭೀಷ್ಟಗಳನ್ನ ಪೂರೈಸೋದಿಕ್ಕೆ ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಸುಂದರ ಅಲ್ವಾ? ಅಲ್ಲಿಗೆ ಭಗವಂತ ನಮ್ಮನ್ನ ಕೈ ಹಿಡಿದು ಅಮ್ಮನ ಹಾಗೆ ನಡೆಸ್ತಾ ಇದ್ದಾನೆ ಕಣ್ರಿ. ಇದೆಲ್ಲ ಅರ್ಥ ಇರೋದು ಬೇರೆ ಯಾವುದೋ ಗ್ರಂಥದಲ್ಲಲ್ಲ. ನನ್ನ ಭಗವದ್ಗೀತೆಯಲ್ಲಿ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗ್ ತುಂಬಾ ಹೆಮ್ಮೆ ಇದೆ. ಯಾಕೆ ಅಂದ್ರೆ ಇದು ನನ್ನ ಕೃಷ್ಣ ನುಡಿದಂತಹ ನುಡಿ. ಇದಕ್ಕೆ ಇನ್ನೂ ಒತ್ತು ಕೊಡೋ ಹಾಗೆ ಈ 31ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಸರ್ವಭೂತ ಸ್ಥಿತಂ ಅಂದ್ರೆ ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿರುವ ಯಹ ಯಾರು ಮಾಂ ನನ್ನನ್ನು ನೋಡಿ ಎಷ್ಟು ಜೋಶಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ನನ್ನನ್ನ ಅಂತ ಭಜ ಭ- ಭಜತಿ ಭಕ್ತಿಯ ಸೇವೆಯಲ್ಲಿ ಸೇರಿರುತ್ತಾನೋ ಏಕತತ್ವಂ ಏಕತತ್ವದಲ್ಲಿ ಅಸ್ಥಿತ ನೆಲೆಸಿದ್ದವನಾಗಿ ಸರ್ವಥಾ ಎಲ್ಲ ವಿಚಾರಗಳಲ್ಲಿಯೂ ವರ್ತಮಾನ ಇರುವವನಾಗಿ ಅಪಿ ಆದರೂ ಸಹ ಆ ಯೋಗಿ ಆಧ್ಯಾತ್ಮಿಕವಾಗಿಯೂ ಮೈ ನನ್ನಲ್ಲಿ ವರ್ತತೆ ಇರುತ್ತಾನೆ.
ಭಗವಂತನಿಗೆ ಅವನ ಭಕ್ತನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ಈ ಶ್ಲೋಕ ತೋರಿಸ್ತಾ ಹೋಗ್ತಿದೆ ಅಂತ ನನಗನ್ನಿಸ್ತು. ಯಾಕೆ ಅಂತ ಅಂದ್ರೆ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಸರ್ವಭೂತ ಸ್ಥಿತಂ ಯೋ ಮಾಂ. ಅಂದ್ರೆ ಸಮಸ್ತ ಜೀವರಾಶಿಯ ಒಳಗೆ ಇರುವವನೂ ನಾನೇ, ಯಾರೋ ಬೇರೆ ಅಲ್ಲ. ನನ್ನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಂದು ಜೀವರಾಶಿಯಲ್ಲಿ ಯಾರಾರು ಇದ್ದಾರೆ ಅಂದ್ರೆ ಅದು ಕೇವಲ ಮಾಂ, ನಾನು. ಅದ್ರ ಜೊತೆ ಹೇಳ್ತಾ ಇದ್ದಾನೆ, ಏಕತ್ವಮ ಸ್ಥಿತಂ ಭಜತಿ ಭಜತೇಕ. ಅಂದ್ರೆ ಒಬ್ಬನೇ ದೇವರಿರುವವನು. ನಾವು ದೇವತೆಗಳು ಬೇರೆ ಬೇರೆ ಇರಬಹುದು ಅಂತ ನಾವ್ ಅನ್ಕೊಂತ ಇದೀವಿ. ಗಣಪತಿ ಬೇರೆ, ಶಿವ ಬೇರೆ, ರುದ್ರ ಬೇರೆ, ಪಾರ್ವತಿ ಬೇರೆ, ಅವು ವರುಣ ಬೇರೆ, ಇಂದ್ರ ಬೇರೆ ಅಲ್ವಾ? ಆದ್ರೆ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಎಲ್ಲರ ಒಳಗೆ ಇರುವವನು ನಾನೇ. ಅದಕ್ಕೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಶವ ಅಂತ ಅರ್ಥ ಬರ್ಬೇಕಾದ್ರೆ, ಕೆ ಅಂದ್ರೆ ಬ್ರಹ್ಮ, ಶಿವ ಅಂದ್ರೆ ಈಶ್ವರ, ಹಾಗೆ ವಾ ಅಂತ ಅಂದ್ರೆ ಭಗವಂತ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಕೃಷ್ಣ ಅಂತ ಹೇಳ್ತಾ ಹೋಗ್ತೀವಿ, ವಿಷ್ಣು ಅಂತ ಹೇಳ್ತಾ ಹೋಗ್ತೀವಿ. ಕೇಶವ ಒಂದೇ ಒಂದು ನಾಮ ಸಾಕು. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರಲ್ಲೂ ಇರುವವನು ನಾನೇ ಅಂತ ಅವನೇ ಹೇಳ್ಬಿಟ್ಟಿದ್ದಾನ ಅದ್ರಲ್ಲಿ. ಅದೇ ಅದೊಂದು ಹೆಸರು ಸಾಕು ನಮಗೆ. ಹಾಗೇನೆ ಇಲ್ಲೂ ನಮಗೆ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ದೇವತೆಯ ಒಳಗೆ ಇರುವವನು ನಾನೇ. ನಾನ್ ಯಾರೋ ಬೇರೆ ಬೇರೆ ದೇವ್ರು ಅಂತ ನೀವ್ ಅನ್ಕೊಂತ ಇದ್ದೀರಾ. ಬೇರೆ ಬೇರೆ ದೇವ್ರಲ್ಲ, ಎಲ್ಲಾ ದೇವರಲ್ಲಿ ಇರುವವನು ನಾನೇ. ಹೇಗಪ್ಪ ಅಂದ್ರೆ, ಆಕಾಶಾತ ಆಕಾಶತ್ ಪತತಿ ತೋಯಂ ಯಥಾ ಸಾಗರಂ ಪ್ರತಿ ಗಚ್ಚತಿ. ಸರ್ವದೇವ ನಮಸ್ಕಾರಗಳು ತಥಾ ಕೇಶವನಿಗೆ ಸಮರ್ಪಿತ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲೇ ಮಳೆ ಬಂದು ಹೇಗೇ ಆದ್ರೂ ಆ ಎಲ್ಲಾ ಮಳೆ ನೀರು ಹೋಗಿ ಹೇಗೆ ಸಾಗರಕ್ಕೆ ಹೋಗಿ ಸೇರುತ್ತೋ, ಅದೇ ರೀತಿ ಪ್ರತಿಯೊಂದು ಮಳೆಯೂ ಸಹ, ಅಂದ್ರೆ ಪ್ರತಿಯೊಂದು ನಮಸ್ಕಾರವೂ ಸಹ ನನಗೇ ಬಂದು ಸೇರುತ್ತೆ. ಯಾಕೆ? ಎಲ್ಲರ ಒಳಗೆ ಇರುವವನು ನಾನು. ಗಂಗೆ ಚೈಮ್ನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಎಲ್ಲಾ ನದಿಗಳು ಹೋಗಿ ಹಿಂದೂ ಮಹಾಸಾಗರಕ್ಕೆ ಹೇಗೆ ಸೇರುತ್ತೆ, ಹಾಗೆ ಯಾವ ದೇವರಿಗೆ ನಮಸ್ಕರಿಸಿದ್ರೂ ಸಹ ಆ ನಮಸ್ಕಾರ ಸೇರೋದು ನನಗೆ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾನೆ, ಸರ್ವಥಾ ವರ್ತಮಾನೋಪಿ. ಯಾರಿಗೆ ಇದು ಸಾಧ್ಯ, ಯಾರು ದೇವರನ್ನ ಒಳಗಿನಿಂದ ಕಂಡಿರುತ್ತಾರೋ ಅವರಿಗೆ ಇದು ಸಾಧ್ಯ. ಎಲ್ರಿಗೂ ಸಾಧ್ಯ ಇಲ್ಲ ರೀ ಇದು. ಹಾಗಾಗಿ ಇದು ಯಾರಿಗೆ ಸಾಧ್ಯನಪ್ಪ ಅಂತ ಅಂದ್ರೆ, ಯಾರು ದೇವರನ್ನ ಕಂಡಿರ್ತಾರಲ್ಲ ಅವರಿಗೆ ಇದು ಸಾಧ್ಯ ಆಗತ್ತೆ. ಹಾಗೆ ಇಲ್ಲಿ 2ನೇ ಸಾಲಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತ. ಅಂದ್ರೆ ಅವನು ಹೇಗಿದ್ರು, ಅಂದ್ರೆ ಅವನು ಹೇಗಿದ್ರು ಅಂದ್ರೆ ಅರ್ಥ ಏನಪ್ಪಾ ಅಂತ ಅಂದ್ರೆ, ನಮ್ಮ ಕಣ್ಣಿಗೆ ಒಬ್ಬ ಭಕ್ತ ಸುಳ್ಳನಾಗಿ ಕಾಣಬಹುದು, ಕಳ್ಳನಾಗಿ ಕಾಣಬಹುದು, ಅಥವಾ ಕೆಟ್ಟವನಾಗಿ ಕಂಡರೂ ಸಹ ಅವನು ನನ್ನನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಮರೆಯೋದಿಕ್ಕೆ ಸಾಧ್ಯ ಇಲ್ಲ? ನಾನು ಅವನನ್ನು ಮರೆಯೋದಿಕ್ ಬಿಡೋದೇ ಇಲ್ಲ. ನವಕೋಟಿ ನಾರಾಯಣನಾದವನು ಪುರಂದರದಾಸನಾಗ್ತಾನೆ. ಹಾಗೇನೆ ಹೊರಗಿನಿಂದ ಹೇಗೇ ಕಂಡರೂ ಅವನು ನನ್ನಲ್ಲೇ ಇರ್ತಾನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ತುಂಬಾ ಸುಂದರವಾದ ಮಾತು. ಯಾಕಪ್ಪ ಅಂತಂದ್ರೆ, ಯಾರು ಭಗವಂತನನ್ನ ಒಳಗಿನಿಂದ ಕಂಡಿರ್ತಾರೋ ಅವ್ರು ಯಾವುದೇ ಕೆಟ್ಟ ಕೆಲಸ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವನು ಭಗವಂತನ ಕಂಡಿರ್ತಾನೆ, ಭಗವಂತ ಅವನ ಕೈ ಬಿಡೋದಿಲ್ಲ, ಅವನು ಭಗವಂತನ ಕೈ ಬಿಡೋದಿಲ್ಲ. ಹೀಗಿರ್ಬೇಕಾದ್ರೆ ಅವನು ಕೆಟ್ಟ ಕೆಲಸ ಹೇಗ್ ಮಾಡ್ತಾನೆ? ತುಂಬಾ ಜನ ವಾದ ಮಾಡ್ಬೇಕಾದ್ರೆ, ಅದ್ರಲ್ಲೂ ನಮ್ಮ ಹಿಂದೂಗಳ ದೇವತೆ ಅಂತ ಬಂದ ತಕ್ಷಣ ಆ ಮಾತಾಡೋದಿಕ್ಕೆ ತುಂಬಾ ವಿಷಯಗಳು ಸಿಕ್ಕತ್ತೆ. ಅದಕ್ಕೆ ಉದಾಹರಣೆಯಾಗಿ ಹೇಳ್ಬೇಕು ಅಂದ್ರೆ, ಹಾಗಿದ್ರೆ ಅಹಲ್ಯೆಯನ್ನ ಇಂದ್ರ ಹಾಳು ಮಾಡ್ಲಿಲ್ವಾ? ಅಥವಾ ಗುರುಗಳ ಹೆಂಡತಿಯಾದಂತಹ ತಾರಾನನ್ನ ಚಂದ್ರ ಹಾಳು ಮಾಡ್ಲಿಲ್ವಾ ಅಂತ ನಮ್ಮ ದೇವತೆಗಳ ಬಗ್ಗೆ ಮಾತಾಡೋದುಂಟು. ಆದ್ರೆ ಇಲ್ಲಿ ಭಗವಂತ ಹೇಳ್ತಿದ್ದಾರೆ, ಇದ್ಯಾವುದೋ ಅಪರಾಧನೇ ಅಲ್ಲ ಅಂತ. ಇಲ್ಲಿ ನೋಡಿ, ಒಂದು ಅಂಡರ್ಲೈನ್ ಮಾಡ್ಕೋಬೇಕು, ಇದು ಸಾರ್ವಜನಿಕರಿಗೆ ಅನ್ವಯ ಆಗುವಂತ ವಿಷಯ ಅಲ್ಲ.
ಈಗ ನಾನು ಮಾತಾಡ್ತಾ ಇರೋದು. ಇದು ಕೇವಲ ದೇವತೆಗಳಿಗೆ ಅನ್ವಯ ಆಗ್ತಾ ಇರುವಂತಹ ವಿಷಯ. ಇಲ್ಲಿ ಯಾಕೆ ಇದೆರಡು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಚಂದ್ರ ಮತ್ತು ತಾರೆಯಿಂದ ಬುಧ ಉತ್ಪತ್ತಿ ಆಗ್ಬೇಕಾಗಿರುತ್ತೆ. ಅಂದ್ರೆ ಬುಧ ಬರ್ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ನವಗ್ರಹಗಳು ಅಂತ ನಾವು ಏನು ತಗೊಳ್ತೀವಿ, ಅದರಲ್ಲಿ ಬುಧ ಪ್ರಮುಖವಾದ ಸ್ಥಾನವನ್ನ ತಗೊಳ್ತಾ ಹೋಗ್ತಾನೆ. ಏಕೆಂದ್ರೆ ನಮ್ಮ ಮನಸ್ಸಿನ ಸೂಚನೆ ಮಾಡೋದು ಬುಧ. ಹಾಗಾಗಿ ಇಲ್ಲಿ ಆ ಅಪರಾಧ ಆಯ್ತು. ಹಾಗಿದ್ರೆ ಇಂದ್ರ ಮತ್ತು ಅಹಲ್ಯೆಯ ಅಪರಾಧದಲ್ಲಿ ಏನಾಯ್ತಪ್ಪ ಅಂತ ನೋಡೋದಾದ್ರೆ, ಕೇವಲ ಸ್ಪರ್ಶ ಮಾತ್ರದಿಂದ, ಅಂದ್ರೆ ಭಗವಂತ ಸ್ಪರ್ಶ ಮಾಡಿದ್ರೆ ಸಾಕು, ನಮ್ಮನ್ನ ಅವನು ಎಲ್ಲ ಪಾಪಗಳನ್ನ ತೊಳೆದು ನಮ್ಮನ್ನ ಪವಿತ್ರ ಮಾಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಜನರಿಗೆ ಹೇಳಬೇಕಾಗಿತ್ತು. ಹಾಗಾಗಿ ಇಲ್ಲಿ ಆ ಅಪರಾಧ ಆಯ್ತೇ ವಿನಃ ಅಪರಾಧ ಮುಖ್ಯ ಅಲ್ಲ. ಆ ಕೊನೆ ಏನಾಯ್ತು ಅದೇ ಇಲ್ಲಿ ಮುಖ್ಯ. ಒಳಗೆ ನನ್ನನ್ನ ಯಾರು ಕಾಣ್ತಾರೆ ಅವರು ಯಾವುದೇ ರೀತಿಯಾದಂತಹ ತಪ್ಪು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಕೆಲವರು ಹೇಳೋದುಂಟು, ಹಾಗಿದ್ರೆ ಅವರೆಲ್ಲ ಲೈಸೆನ್ಸ್ ತಗೊಂಡ್ಬಿಟ್ಟಿದಾರ ತಪ್ಪು ಮಾಡಕ್ಕೆ, ಈಗ ಇಂದ್ರ ತಪ್ಪು ಮಾಡ್ದ, ಹಾಗೆ ಚಂದ್ರ ತಪ್ಪು ಮಾಡದ್ನಲ್ಲ, ಹಾಗೆ ಅವರೆಲ್ಲ ಲೈಸೆನ್ಸ್ ತಗೊಂಡ್ಬಿಟ್ಟಿದಾರ ತಪ್ಪು ಮಾಡಕ್ಕೆ? ಇಲ್ಲ. ಆ ಕೆಟ್ಟ ಕೆಲಸ ಮಾಡೋದಿಕ್ಕೆ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲ. ಇದನ್ನ ಭಗವಂತನೇ ಹೇಳ್ತಾ ಇದ್ದಾನೆ. ಯಾಕಪ್ಪ ಇಲ್ಲಿ ಕೆಟ್ಟ ಕೆಲಸ ಮಾಡೋದಿಕ್ಕೆ ಭಗವಂತ ಬಿಡೋದಿಲ್ಲ ಅಂತ ನೋಡೋದಾದ್ರೆ, ಈ ಘಟನೆಗಳು ಏನೆಲ್ಲ ನಡೀತೋ ಇದರ ಹಿಂದೆ ಕೇವಲ ಭಗವಂತನ ಇಚ್ಛೆ ಅಡಗಿತ್ತು. ಹಾಗೆ ಹೇಳ್ತಾ ಇದ್ದಾರೆ, ಸರ್ವತಾ ವರ್ತಮಾನೋಪಿ. ಕೆಟ್ಟ ಕೆಲಸ ಮಾಡೋದಿಕ್ ನಾನು ಬಿಡಲ್ಲ ಕಣ್ರಿ. ಯಾಕೆ ಅಂತ ಅಂದ್ರೆ, ಇವರು ನನ್ನ ಭಕ್ತರು. ಪ್ರತಿ ಸಲ ತಪ್ಪು ಮಾಡಿದಾಗ್ಲೂ ಇಂದ್ರನ ಕೈ ಹಿಡಿದು ಮತ್ತೆ ಇಂದ್ರ ಪದವಿಯನ್ನ ಭಗವಂತ ಕೊಡ್ಸೋ ಹಾಗೆ ಮಾಡ್ತಾನೆ. ಯಾಕಪ್ಪ ಅಂದ್ರೆ, ಇಂದ್ರ ಒಳಗಿನಿಂದ ಅವನು ಯಾವುದೇ ರೀತಿಯಾದಂತಹ ಮೋಜು ಮಾಡ್ತಾನೆ, ಮಸ್ತಿ ಮಾಡ್ತಾನೆ ಅಂತ ನಮ್ಮ ತಲೆಯಲ್ಲಿ ಇದ್ದರೂ ಸಹ ಅವನು ಒಳಗಿನಿಂದ ಭಗವಂತನನ್ನ ಆರಾಧನೆ ಮಾಡ್ತಾ ಇರ್ತಾನೆ. ಇದಕ್ಕೆ ಇನ್ನೂ ಉದಾಹರಣೆ ಕೊಡಬೇಕು ಅಂತ ಹೇಳೋದಾದ್ರೆ, ಇದಕ್ಕೆ ಶಿವನನ್ನೇ ಉದಾಹರಣೆಯಾಗಿ ತಗೊಳ್ತಾ ಹೋಗ್ತಾರೆ. ಶಿವ ಹೇಗೆ ಉದಾಹರಣೆ ಅಂತ ನೋಡೋದಾದ್ರೆ, ಅವನು ಮಸಣವಾಸಿ. ನಾವು ಸ್ಮಶಾನಕ್ಕೆ ಹೋಗಿ ಬಂದ್ರೆ ಸ್ನಾನ ಮಾಡ್ತೀವಿ ಅಲ್ವಾ? ಅವನು ಭಸ್ಮವನ್ನ ಲೇಪನ ಮಾಡ್ತಾನೆ. ಅದು ಯಾವ ಭಸ್ಮ? ಶವ ಸುಟ್ಟಂತಹ ಭಸ್ಮ. ಈಗ್ಲೂ ಸಹ ಕೆಲವು ದೇವಸ್ಥಾನದಲ್ಲಿ ಅದೇ ಭಸ್ಮದ ಪೂಜೆ ನಡೆಯುತ್ತೆ. ನಾವು ಆ ಭಸ್ಮವನ್ನ ಮುಟ್ತೀವಾ? ಖಂಡಿತ ಇಲ್ಲ ಅಲ್ವಾ? ಅವನು ಕಪಾಲಧಾರಿ. ಅವನು ಏನೇನೆಲ್ಲಾ ಮುಟ್ತಾನೆ ಅದೆಲ್ಲವುದೂ ಅಮಂಗಳವೇ. ಸ್ಮಶಾನ ಅಮಂಗಲ ನಮ್ಮ ಪ್ರಕಾರ. ಶವದ ಬೂದಿ ಅಮಂಗಲ, ಕಪಾಲ ಅಮಂಗಲ. ಅವನು ಹಾಗಿರೋದಿಕ್ಕಾಗೋದಿಲ್ಲ. ಆದರೆ ಭಗವಂತ ಪವಿತ್ರರಲ್ಲಿ ಪವಿತ್ರ, ಮಂಗಲ ಸ್ವರೂಪ ಶಿವ. ಯಾಕೆ ಇಲ್ಲಿ ಶಿವ ಮಂಗಳ ಸ್ವರೂಪವಾಗ್ತಾನಪ್ಪ ಅಂತ ನೋಡೋದಾದ್ರೆ, ಶಿವ ಸದಾ ವಿಷ್ಣುವನ್ನ ಸ್ಮರಣೆ ಮಾಡ್ತಾ ಇರ್ತಾನೆ, ವಿಷ್ಣುವು ಸದಾ ಶಿವನನ್ನ ಸ್ಮರಣೆ ಮಾಡ್ತಾ ಇರ್ತಾನೆ. ಈ ಶಿವ ವಿಷ್ಣುವನ್ನ ಹೇಗೆ ಆರಾಧನೆ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ, ಹಾಲಿನಲ್ಲಿ ಬೆಣ್ಣೆ ಇದ್ದ ಹಾಗೆ ಇಬ್ಬರು ಒಬ್ಬರಿಗೊಬ್ಬರು ಎಂದೂ ಬಿಟ್ಟು ಕೊಡದ ಹಾಗೆ ಇರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ನಾವು ಇಬ್ರು ಬೇರೆ. ಅಯ್ಯೋ, ವೈಷ್ಣವರು ಶಿವನನ್ನ ಶಿವ ಅಂತಾನೂ ಕರೆಯೋದಿಲ್ಲ, ಅಪ್ಪ ರುದ್ರದೇವ್ರಪ್ಪ ಅಂತ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಒಂದ್ ಹೆಜ್ಜೆ ಹಿಂದೆ ಹೋಗ್ತಾರೆ. ಇನ್ನು ಶಿವನನ್ನ ಪೂಜೆ ಮಾಡೋರು ಯಾವುದೇ ಕಾರಣಕ್ಕೂ ಲಕ್ಷ್ಮಿಯನ್ನೂ ಪೂಜೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಅಯ್ಯೋ ಅವಳು ವಿಷ್ಣುವಿನ ಪತ್ನಿ ಕಣ್ರಿ, ಆದ್ರೆ ಹಣ ಮಾತ್ರ ಬೇಕು ಅಲ್ವಾ? ಎಷ್ಟೋ ಮನೆಯಲ್ಲಿ ಗೌರಿ ಪೂಜೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವಳು ಶಿವನ ಪತ್ನಿ ಅಂತ. ನೋಡಿ, ಎಷ್ಟು ನಾವು ಡಿಫೈನ್ಡ್ ಮಾಡ್ತಾ ಹೋಗ್ತೀವಿ, ನಾವು ಬೇರೆ ಬೇರೆ ಮಾಡ್ತಾ ಹೋಗ್ತೀವಿ. ಆದ್ರೆ ಶಾಸ್ತ್ರವೇ ಇಲ್ಲೇ ಹೇಳ್ತಾ ಇದ್ದಾನೆ, ಭಗವಂತನೇ ಹೇಳ್ತಾ ಇದ್ದಾನೆ, ಶಿವನನ್ನ ಮಂಗಲ ಸ್ವರೂಪಿಯಾಗಿ ಮಾಡ್ತೀನಿ. ಯಾಕೆ ಅಂತಂದ್ರೆ, ಶಿವ ಸದಾ ನನ್ನನ್ನ ಆರಾಧನೆ ಮಾಡ್ತಾ ಹೋಗ್ತಾನೆ. ಹಾಗೆ ವಿಷ್ಣುವಿನ ಆರಾಧ್ಯ ದೈವ ಶಿವ ಅಂತ ಅವನೇ ಹೇಳ್ಕೊಳ್ತಾನೆ. ಹಾಗಾಗಿ ಶಿವ ಮತ್ತು ವಿಷ್ಣು ಇಬ್ಬರು ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ದೇವರ ಒಳಗಿದ್ದು ನಾನು ಪ್ರತಿಯೊಬ್ಬರನ್ನ ರಕ್ಷಣೆ ಮಾಡ್ತೀನಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ ಯೋಗಿ
ಮಮ ಮಯಿ ವರ್ತತೆ. ಅಂದ್ರೆ ಆ ಯೋಗಿಯ ಹೃದಯದಲ್ಲಿ ಸದಾ ನಾನು ವಾಸವಾಗಿರ್ತೀನಿ. ಹೇಗೆ ವಾಸವಾಗಿರ್ತೀನಪ್ಪ ಅಂದ್ರೆ, ಅವರನ್ನ ಹೆಜ್ಜೆ ಹೆಜ್ಜೆಗೆ ನಾನು ಕಾಪಾಡ್ಕೊಂಡು ಬರ್ತೀನಿ. ಅವರಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಪರಿಣಾಮ ಆಗದ ಹಾಗೆ ನಾನು ಅವರನ್ನ ಕಾಪಾಡ್ತೀನಿ ಅಂತ ಹೇಳಿ ಭಗವಂತನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಇನ್ನು ಒತ್ತು ಕೊಡುವ ಹಾಗೆ 32ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಆತ್ಮ ತನ್ನ ಆತ್ಮದೊಂದಿಗೆ ಔಪತೇನ ಹೋಲಿಕೆಯಿಂದ ಸರ್ವತ್ರ ಎಲ್ಲಾ ಕಡೆಯಲ್ಲಿ ಸಮಂ ಸಮನಾಗಿ ಪಶ್ಯತಿ ನೋಡುತ್ತಾನೋ ಯಹ ಯಾರು ಅರ್ಜುನ ಅರ್ಜುನನೇ ಸುಖವನ್ನೋ ವಾ ಅಥವಾ ಯಥಿ ಆದರೆ ವಾ ಅವನು ದುಃಖವನ್ನು ಸ ಅಂತಹ ಯೋಗಿ ಆಧ್ಯಾತ್ಮಿಕವಾಗಿಯೂ ಪರಮ ಪರಮಃ ಪರಿಪೂರ್ಣತೆ ಎಂದು ಮತಃ ಪರಿಗಣಿಸಲಾಗುತ್ತೇನೆ. ಅಂದ್ರೆ ಇಲ್ಲಿ ಭಗವಂತ ಇನ್ನೂ ತುಂಬಾ ಒತ್ತು ಕೊಡ್ತಾ ಇದ್ದಾನೆ. ಯಾಕೆ ಇಲ್ಲಿ ಅರ್ಜುನ ಅಂತಾನೆ ಹೇಳ್ತಿದ್ದಾನಪ್ಪ ಅಂತ ಅಂದ್ರೆ, ಅರ್ಜುನ ಒಂದು ಜ್ಞಾನಿ ಅನ್ನೋ ಅರ್ಥ ಬರ್ತಾ ಹೋದ್ರೆ, ಇನ್ನೊಂದು ಪರಿಶುದ್ಧವಾದವನೇ. ನೀನು ತುಂಬಾ ಪರಿಶುದ್ಧವಾಗಿದೀಯ ನೀನು. ಅಂದ್ರೆ ಇಲ್ಲಿ ಸಮದರ್ಶನ ಅನ್ನೋದು ನಾವು ಒಂದು ಅರ್ಥ ತಿಳ್ಕೊಂಡ್ಬಿಟ್ಟಿದೀವಿ ಈಗಾಗ್ಲೇ. ಇದೇ ಅಧ್ಯಾಯದಲ್ಲಿ ಸಮದರ್ಶನ ಅನ್ಬೇಕಾದ್ರೆ ನಾವು ಸಮದರ್ಶನ ಅಂದ್ರೆ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ಹಾಗಾಗಿ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅಂತ ಒಂದು ಅರ್ಥವನ್ನ ನಾವು ತಿಳ್ಕೊಂಡ್ರೆ, ಇಲ್ಲಿ ಇನ್ನೊಂದು ರೀತಿಯಾದಂತಹ ಸಮದರ್ಶನದ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾವ ರೀತಿಯಾದಂತಹ ಸಮದರ್ಶನಪ್ಪ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಅರ್ಜುನನನ್ನ ಪರಿಶುದ್ಧವಾದವನೇ. ಇಲ್ಲಿ ಯಾಕೆ ಪರಿಶುದ್ಧ ಅಂತ ಕರಿತಾ ಇದ್ದಾನಪ್ಪ ಅಂತ ಅಂದ್ರೆ, ಇಲ್ಲಿ ನಾನು ಏನ್ ಹೇಳ್ತೀನೋ ಅದು ನಿನಗೆ ಅನುಗುಣವಾಗತ್ತೆ. ಅಂದ್ರೆ ಅನುಭವಕ್ಕೆ ನಿನಗೆ ಬರುತ್ತೆ. ಹೌದು, ನಾನು ಇದನ್ನ ಅನುಭವಿಸಿದೀನಿ ಅಂತ ನೀನೇ ಹೇಳ್ತೀಯಾ, ಹಾಗಾಗಿ ನೀನು ಪರಿಶುದ್ಧ ಆಗಿದ್ಯಾ. ಯಾಕೆ ಅಂದ್ರೆ ನೀನು ಅದೇ ರೀತಿ ಇದ್ದವನು. ಅವನು ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗಿದ್ದಾನೆ. ಅವನು ಸರೆಂಡರ್ ಆಗಿರೋದಕ್ಕೆ ನೀನು ಹಾಗೆ ಇದೆಯಾ ಸರ್ವತ್ರ ಎಲ್ಲ ಕಡೆ. ಆತ್ಮ ಪ ಪವ್ ಪವ್ ಪವ್ಯೇನ ಅಂದ್ರೆ ತನ್ನ ಹಾಗೆಯೇ ಸಮಂ ಸಮವಾಗಿ ಕಾಣುತ್ತಾನೆ. ಸಮವಾಗಿ ಕಾಣೋದು ಅಂದ್ರೆ ಹೇಗೆ? ನಾನು ಹೇಳಿದ್ನಲ್ಲ, ಸಮದರ್ಶನ ಅನ್ನೋದಕ್ಕೆ ಇಲ್ಲಿ ಇನ್ನೊಂದು ರೀತಿಯಾದಂತಹ ಅರ್ಥ ಕೊಡ್ತಿದ್ದಾನೆ ಅಂತ. ಅದೇ ರೀತಿ ಇಲ್ಲಿ ಸಮ ಅಂತ ಅಂದ್ರೆ ಸಮವಾಗಿ ಅಂದ್ರೆ ನನಗೆ ನಾನ್ ಹೇಗೋ ಹಾಗೆ ಬೇರೆಯವರು ಅಂತ ತಿಳ್ಕೊಳ್ತಾನೆ. ಇಲ್ಲಿ 3ನೇ ಪಾದದಲ್ಲಿ ಹೇಳ್ತಾ ಇದ್ದಾನೆ, ಹೇಗೆ ಸುಖಂ ವಾ ಯದಿ ವಾಂ ದುಃಖಂ ಅಂದ್ರೆ ನನಗೆ ಸುಖ ಬಂದ್ರೆ ಹೇಗೋ ಹಾಗೆ ಬೇರೆಯವ್ರಿಗೆ ಸುಖ ಬಂದ್ರೆ, ನನಗ್ ಹೇಗ್ ದುಃಖ ಬರುತ್ತೋ ಹಾಗೆ ಬೇರೆಯವರಿಗೆ ದುಃಖ ಆದ್ರೆ. ನನ್ನ ಪ್ರಕಾರ ಈ ಸಾಲೇನಿದೆ, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಅತ್ತೆ ಸೊಸೆನೂ ಈ ಮಾತನ್ನ ಕೇಳ್ಬೇಕು. ಪ್ರತಿಯೊಬ್ಬ ಮಗಳು ಸಹ ಈ ಮಾತನ್ನ ಕೇಳ್ಬೇಕು. ಈ ಸಾಲಿನ ಅರ್ಥ ತಿಳ್ಕೋಬೇಕು. ಯಾಕೆ? ನನಗ್ ಹೇಗಾಗುತ್ತೋ ಹಾಗೆ ಬೇರೆಯವರಿಗೆ. ಈಗ ಉದಾಹರಣೆ, ನಾನು ಬೇರೆಯವ್ರ ಬಗ್ಗೆ ಕೂತ್ಕೊಂಡು ಕತೆ ಬರಿತಾ ಇದ್ದೀನಿ ಅಂದ್ರೆ ಅರ್ಥ ಏನು? ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೆಯವರು ಕಾದಂಬರಿ ಬರಿಬಹುದು. ಅದೇ ನಿನಗೆ ನೆನ್ಪಿರ್ಬೇಕು. ಹಾಗೇನೆ ಇಲ್ಲಿ ಸಮಂ ಅಂತ ಹೇಳ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ದಾನೆ. ಈಗ ಸಮ ದರ್ಶನ ಅಂದ್ರೆ ಒಬ್ಬ ಯೋಗಿಯಾದವನು ಯಾರು ಭಗವಂತನನ್ನ ಕಂಡಿರ್ತಾನೆ, ಅವನು ನನಗೆ ಹೇಗೆ ಸುಖ ಬರುತ್ತೋ, ಈಗ ನನಗ್ ಸುಖ ಬಂದ್ರೆ ನನಗೆ ಹೇಗ್ ಫೀಲ್ ಆಗತ್ತೆ, ಹಾಗೆ ಪಾಪರಿ ಅವ್ರ ಮಗ ಅಷ್ಟೊಂದು 96% ತಗೊಂಡಂತೆ ಎಷ್ಟು ಒಳ್ಳೆಯವನಲ್ಲೇನ್ರಿ, ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರೇನೋ ಒಂದು ಒಡವೆ ತಗೊಂಡ್ರು, ಏನೋ ಒಂದು ಮನೆ ತಗೊಂಡ್ರು, ತುಂಬಾ ಕಷ್ಟಪಟ್ಟಿದ್ರು ಬಿಡ್ರಿ. ಅವರಷ್ಟು ಕಷ್ಟ ನಾನ್ ನೋಡಿದೀನಿ. ಅವ್ರನ್ನ ಪಾಪ ಒಂದ್ ಹೊತ್ತು ಊಟಕ್ಕೂ ಕಷ್ಟಪಟ್ಟವ್ರು ಇವತ್ತು ಅವ್ರು ಮನೆ ತಗೊಂಡಿದ್ದಾರೆ ಅಂದ್ರೆ ನಾವು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅಪ್ರಿಶಿಯೇಟ್ ಮಾಡ್ತಾರೆ. ಯಾಕೆ ಅಪ್ರಿಶಿಯೇಟ್ ಮಾಡ್ತಾರೆ? ನನಗೆ ಈಗ ನಾನ್ ಸೈಟ್ ತಗೊಂಡ್ರೆ ನನಗ್ ಹೇಗ್ ಫೀಲ್ ಆಗತ್ತೆ, ಹಾಗೆ ಬೇರೆಯವ್ರ ಸೈಟ್ ತಗೊಂಡ್ರು ನಾನ್ ಖುಷಿಯಾಗಿರ್ಬೇಕು. ನಾನ್ ಒಡವೆ ತಗೊಂಡ್ರೆ ನನಗ್ ಹೇಗ್ ಖುಷಿ ಆಗತ್ತೆ, ಹಾಗೆ ಅವ್ರಿಗೂನು.
ಹಾಗೇನೆ ನಿನ್ನ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದಾಗ ನಿನಗೆ ಎಷ್ಟು ದುಃಖ ಆಗತ್ತೆ, ಹಾಗೆ ನೀನೂ ಸಹ ಬೇರೆಯವರ ಬಗ್ಗೆ ಮಾತಾಡಿದಾಗ ನಿನಗೆ ದುಃಖ ಆಗತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಸುಖಂ ವಾ ಯದಿ ವಾಂ ದುಃಖಂ. ನಿನಗೆ ಸುಖ ಸಿಕ್ಕಾಗ ಹೇಗೆ ಅನಿಸುತ್ತೋ, ನಿನಗೆ ದುಃಖ ಸಿಕ್ಕಿದಾಗ ಹೇಗನ್ಸುತ್ತೋ ಹಾಗೇ ಬೇರೆಯವರಿಗೂ. ಎಷ್ಟು ಇದು ಕೇವಲ ಒಂದೊಂದು ಸಾಲು, ಒಂದೊಂದು ಪದ, ಒಂದೊಂದು ಪಾದ ಅಂತ ಅನ್ಕೊಂತೀವಿ. ಒಂದೊಂದು ಪಾದ ಅಂದ್ರೆ 8 ಲೆಟರ್ಸ್ ಅಷ್ಟೇ. ಆದ್ರೆ ನಮ್ಮ ಜೀವನದ ಸಾರವೇ ಅದರಲ್ಲಿ ಅಡಗ್ಬಿಟ್ಟಿದೆ. ಹಾಗಾಗಿ ಯಾರು ಭಗವಂತನನ್ನ ನೋಡಿರ್ತಾರಲ್ವಾ, ಅವರು ಅದೇ ರೀತಿ ಅನ್ಕೊಂತಾರೆ. ಅವ್ರ ಬಾಯಲ್ಲಿ ಯಾವತ್ತೂ ಕೆಟ್ಟ ಮಾತು ಬರೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ? ನನ್ನಂಗೆ ಅವ್ರಲ್ವೇನ್ರಿ? ಈಗ ಮನೆಯಲ್ಲಿ ನಾನು ಅದನ್ನೇ ಹೇಳಿದ್ದು. ನಾವ್ ಯಾರನ್ನೋ ಸಮಾಜದಲ್ಲಿ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಂಡ್ರೆ ಇಡೀ ಸಮಾಜ ಬದಲಾಗುತ್ತೆ ಅನ್ನೋ ಹಾಗೆ, ನೀನು ನಿನಗ್ ಹೇಗೆ ಫೀಲ್ ಆಗುತ್ತೆ, ನಿನಗ್ ಹೇಗೆ ಅನುಭವಕ್ಕೆ ಬರುತ್ತೆ, ಅದೇ ರೀತಿ ಬೇರೆಯವರಿಗೆ ಅಂತ ನಿನ್ನ ಮನಸ್ಸಿಗೆ ಬಂದ್ಬಿಟ್ರೆ, ಸೊಸೆಯಾಗಿ ಅತ್ತೆ ಬಗ್ಗೆ ನೀನೇನು ಮಾತಾಡೋದಿಲ್ಲ, ಅತ್ತೆಯಾಗಿ ಸೊಸೆ ಬಗ್ಗೆ ಏನು ಮಾತಾಡೋದಿಲ್ಲ, ಅಥವಾ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಿಲ್ಲ ಅಲ್ವಾ? ಮನೆ ವಾತಾವರಣ ಏನಾಯ್ತು? ತುಂಬಾ ಚೆನ್ನಾಗಾಯ್ತು. ಅದ್ರಿಂದ ಅನುಕೂಲ ಏನಾಯ್ತು? ನಿನ್ನ ಮನೆಯೇ ಚೆನ್ನಾಗಿದೆ, ನಿನ್ನ ಮಗನೇ ಸುಖವಾಗಿದ್ದಾನೆ, ಅಥವಾ ನಿನ್ನ ಗಂಡನೇ ಸುಖವಾಗಿದ್ದಾನೆ. ಇಷ್ಟು ಸಿಂಪಲ್ ಅಲ್ವಾ ಲೈಫು? ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇನೆ. ಎಷ್ಟೋ ಮನೆಗಳಲ್ಲಿ ವಾದ ವಿವಾದ ಆದಾಗ ನನ್ಗನ್ಸುತ್ತೆ, ಇದು ಒಂದು ಸಾಲು ಸಾಕು ನಮ್ಮ ಜೀವನವನ್ನ ನಾವು ಸುಧಾರಣೆ ಮಾಡ್ಕೊಳ್ಳೋದಿಕ್ಕೆ ಅಲ್ವಾ? ಹಾಗಾಗಿ ಈ ರೀತಿ ಯಾರು ಯೋಚನೆ ಮಾಡ್ತಾರೆ, ಈ ರೀತಿ ಯಾರು ಥಿಂಕ್ ಮಾಡ್ತಾ ಹೋಗ್ತಾರೆ, ಅವನು ಖಂಡಿತ ಸ್ವಾರ್ಥಿ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸ್ವಾರ್ಥಿ ಆಗೋದಿಕ್ಕೆ ಸಾಧ್ಯ ಇಲ್ಲ? ಬಿಕಾಸ್ ಅವನು ಅವನ ಹಾಗೆ ಎಲ್ರು ಅಂತ ತಿಳ್ಕೊಳ್ತಾರೆ. ಪ್ರತಿಯೊಬ್ಬರು ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನನ್ನ ಹಾಗೆ ಅವರು, ಅದ್ರಲ್ಲಿ ಸ್ವಾರ್ಥ ಬರೋಕ್ ಸಾಧ್ಯನೇ ಇಲ್ಲ, ಅಥವಾ ಹೊಟ್ಟೆ ಕಿಚ್ಚು ಪಡುವಂತಹ ಪ್ರಸಂಗನೇ ಬರೋದಿಲ್ಲ. ಹಾಗಾಗಿ ಅವನು ಆ ರೀತಿ ಯೋಚನೆ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಯಾರು ಭಗವಂತನನ್ನ ಕಂಡಿರ್ತಾರೆ, ಯಾರ ಮನಸ್ಸಲ್ಲಿ ಭಗವಂತ ಇದ್ದಾನೆ, ಅವನು ಬೇರೆಯವರ ಬಗ್ಗೆ, ಅನ್ಯರ ಬಗ್ಗೆ ಎಂದೂ ಸಹ ಕೆಟ್ಟದಾಗಿ ಮಾತಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಅವನು ಸದಾ ಭಗವಂತನ ನಾಮಸ್ಮರಣೆಯಲ್ಲೇ ತೊಡಗಿರ್ತಾನೆ. ಅವನಿಗೆ ಯಾರಾದ್ರೂ ಏನಾದ್ರೂ ಅಂದ್ರ ಸರ್ವಂ ಶ್ರೀ ಕೃಷ್ಣ ಅರ್ಪಣ, ಅಥವಾ ಅವನ ಜೀವನದಲ್ಲಿ ಏನಾದ್ರೂ ಆಯ್ತಾ, ಸರ್ವಂ ಶ್ರೀ ಕೃಷ್ಣ ಅರ್ಪಣ. ನಾ ಹೇಳಿದ್ನಲ್ಲ, ಬಹುಶಃ ನಾನು ಐರನ್ ಬಾಕ್ಸ್ ಮುಡ್ತಾ ಇದ್ದೀನಿ, ಬಿಡು, ಅವರಿಂದ ದೂರ ಇದ್ದು ಬಿಡೋಣ. ಎಷ್ಟೋ ಸಂಬಂಧಗಳು, ಎಷ್ಟೋ ಜನರು, ಅವರಿಂದ ನಾವು ಹೊಸ ಹೊಸ ಪಾಠ ಕಲಿತಾ ಇದ್ದೀವಾ, ವೆಲ್ಕಮ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಮಗು ಇನ್ನೊಂದ್ಸಲ ಐರನ್ ಬಾಕ್ಸ್ ಮುಟ್ಟಕ್ ಹೋಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ನಾವು ಅವರ ಪಾಲಿಂದ ಒಂದು ಹೆಜ್ಜೆ ಹಿಂದೆ ಸರಿದು ನೀನು ಸುಖವಾಗಿರಪ್ಪ ಅಂತ ಆಶೀರ್ವಾದ ಮಾಡಿ ಬಂದ್ಬಿಡೋಣ. ಅದೇ ರೀತಿ ಎಲ್ಲರೂ ಸುಖವಾಗಿರ್ಲಿ ಅಂದ್ರೆ ಅರ್ಥ ಏನು? ಈಗ ಎಲ್ರೂ ಸುಖವಾಗಿರ್ಲಿ, ಸರ್ವೇ ಜನ ಸುಖಿನೂ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ನಾವು ಹೇಳ್ತೀವಿ. ಇದಕ್ಕೆ ತುಂಬಾ ಜನ ವಾದ ಮಾಡ್ತಾರೆ. ಎಲ್ರೂ ಖುಷಿಯಾಗಿರ್ಲಿ ಅಂದ್ರೆ ಅರ್ಥ ಏನು? ಹಂಗಂದ್ರೆ ಕೆಟ್ಟವರು ಖುಷಿಯಾಗಿರ್ಬೇಕಾ? ಈ ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಖುಷಿಯಾಗಿರ್ಬೇಕಾ? ಹಾಗಿದ್ರೆ ನಮ್ಗೆ ಯಾವಾಗ್ಲೂ ಬೈತಾರಲ್ಲ XYZ, ಅವರು ಎಲ್ಲ ಖುಷಿಯಾಗಿರ್ಬೇಕಾ? ಹೇಗ್ ಮೇಡಮ್, ಅವರೆಲ್ಲ ಹೇಗ್ ಖುಷಿಯಾಗಿರೋದಕ್ಕೆ ಸಾಧ್ಯ? ಅಥವಾ ಅವರೆಲ್ಲ ಹೇಗ್ ಚೆನ್ನಾಗಿರೋದಕ್ಕೆ ಸಾಧ್ಯ? ನೀವ್ ಏನಂತ ಮಾತಾಡ್ತಾ ಇದ್ದೀರಾ? ಇಲ್ಲ. ಇದು ಸರ್ವೇ ಜನ ಸುಖಿನೋ ಭವಂತು ಇರ್ಬೋದು, ಅಥವಾ ಎಲ್ರೂ ಸುಖವಾಗಿರ್ಲಿ ಅಂತ ಒಬ್ಬ ಮನುಷ್ಯ ಆಶಯ ಪಡ್ತಾ ಇದ್ದಾನೆ ಅಂದ್ರೆ ಅದ್ರ ಅರ್ಥ, ಈಗ ಗದ್ದೆಗೆ ನಾವು ಗೊಬ್ಬರ ಹಾಕ್ತಿವಿ ಅಲ್ವಾ? ಗೊಬ್ಬರ ಹಾಕೋದೇನಕ್ಕೆ? ಬೆಳೆ ಚೆನ್ನಾಗಿ ಬರ್ಲಿ ಅಂತ. ಹಾಗಿದ್ರೆ ಅಲ್ಲಿ ಬೆಳೆ ಮಾತ್ರ ಬರುತ್ತಾ, ಕಳೆ ಬರಲ್ವಾ?
ಕಳೆ ಬೆಳೆಯುತ್ತೆ. ಆದ್ರೆ ಕಳೆಯನ್ನ ನಾವು ಹಾಗೆ ಬಿಡೋದೇ ಇಲ್ಲ. ಯಾಕೆ ಅಂದ್ರೆ ಗೊಬ್ಬರ, ನೀರು ಎಲ್ಲ ಕಳೆ ಬೆಳ್ಕೊಂಡು ಕಳೆ ಚಂದ ಬೆಳೆದ್ರೆ ನಮಗದ್ರಿಂದ ಏನಾದ್ರೂ ಲಾಭ ಇದೆಯಾ? ಲಾಭ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, 15 ದಿನಕ್ಕೊಂದ್ಸಲನೋ ಅಥವಾ 10 ದಿನಕ್ಕೊಂದ್ಸಲನೋ ಹೋಗಿ ಕಳೆ ಎಲ್ಲ ಕಿತ್ಬಿಟ್ಟು ಬರ್ತಾರೆ. ರೈತರಾದವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಇದು, ಅಲ್ವಾ? ಕಳೆ ಕಿತ್ಬಿಟ್ಟು ಬರ್ತಾರೆ. ಯಾಕೆ ಕಳೆ ಕೀಳ್ತೀರಾ? ಬೆಳೆ ಚೆನ್ನಾಗ್ ಬರ್ಬೇಕು ಕಣ್ರಿ, ಅಲ್ವಾ? ಅದೇ ರೀತಿ ಇಲ್ಲಿ ಎಲ್ಲರೂ ಸುಖವಾಗಿರ್ಬೇಕು ಅಥವಾ ಎಲ್ಲರೂ ಚೆನ್ನಾಗಿರ್ಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಅರ್ಥ ಒಳ್ಳೆಯವರಿಗೆ ಒಳ್ಳೇದಾಗ್ಲಿ. ಹಾಗಿದ್ರೆ ಕೆಟ್ಟವ್ರಿಗೆ ಏನಾಗ್ಬೇಕಪ್ಪ? ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಬರ್ಲಿ. ಯಾಕೆ ಒಳ್ಳೆ ಬುದ್ಧಿ ಬರ್ಬೇಕು? ಅವ್ರೂ ಸಹ ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ನೋಡಿ, ಇಲ್ಲಿ ನಾವು ಕೆಟ್ಟವರಿಗೆ ಕೆಟ್ಟದಾಗ್ಲಿ ಅಂತ ನಾವು ಬಯಸ್ತಾ ಇಲ್ಲ, ಅಲ್ವಾ? ಅಂದ್ರೆ ಹೇಳ್ತಾ ಹೋಗ್ತಾರೆ, ವಜ್ರವನ್ನ ವಜ್ರದಿಂದ ಕಟ್ಟು ಮಾಡ್ತಾರೆ. ಅಂದ್ರೆ ಒಳ್ಳೆತನವನ್ನ ಒಳ್ಳೆತನದಿಂದ ಕಟ್ಟು ಮಾಡ್ತಾರಂತೆ. ನೀನು ಒಳ್ಳೆಯವರಿಗೆ ಒಳ್ಳೆಯವರಾಗಿರು, ಆದ್ರೆ ಕೆಟ್ಟವರಿಗೆ ಕೆಟ್ಟದ್ ಮಾಡ್ಬೇಡ. ಕೆಸರನ್ನ ಕೆಸರಿನಿಂದ ತೊಳೆಯೋದಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಅಲ್ವಾ? ಕೆಸರನ್ನ ತೊಳಿಬೇಕು ಅಂದ್ರೆ ಏನ್ ಬೇಕು? ನೀರೇ ಬೇಕು. ಹಾಗಾಗಿ ನೀನು ಒಳ್ಳೆಯವರಿಗೆ ಒಳ್ಳೆಯವನಾಗಿರು. ಅಂದ್ರೆ ವಜ್ರವನ್ನ ವಜ್ರದಿಂದನೇ ಕಟ್ ಮಾಡು. ಆದರೆ ಕೆಸರಿನಿಂದ ಕೆಸರನ್ನ ತೊಳೆಯುವಂತಹ ಕೆಲಸ ಮಾಡಬೇಡ. ಯಾಕೆ ಅಂದ್ರೆ ಅದು ಶುದ್ಧವಾಗೋದಿಲ್ಲ, ನಿನ್ ಕೈಯೇ ಕೆಸರಾಗತ್ತೆ. ಅದಕ್ಕೆ ಇಲ್ಲಿ ನನಗೆ ಹೇಗೆ ನೋವಾಗುತ್ತೋ ಹಾಗೆ ಅವ್ರಿಗೆ, ಅಲ್ವಾ? ಅದಕ್ಕೋಸ್ಕರ ನಾವೇನ್ ಹೇಳ್ತಾ ಇದೀವಿ, ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ, ಆದ್ರೆ ಕೆಟ್ಟವರಿಗೆ ದುಷ್ಟರಿಗೆ ಒಳ್ಳೆ ಬುದ್ಧಿ ಬರ್ಲಿ. ಭಗವಂತನಿಗೆ ನಾವು ಕೇಳ್ಕೊಳ್ಳೋದು. ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು. ಕೆಲವ್ರು ಹೇಳ್ತಾರೆ, ಅಯ್ಯೋ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ಬೇಡ್ರಿ, ಯೋಗಿಗಳು ಮಾತ್ರ ಒಳ್ಳೇದಾಗಿರ್ಲಿ ಅಂತ ಹೇಳ್ರಿ. ಸ್ವಲ್ಪ ದಿನ ವಾಟ್ಸಪ್ ಅಲ್ಲೆಲ್ಲ ಹರಿದಾಡ್ತಾ ಮೆಸೇಜ್ಗಳು. ಇಲ್ಲ, ಸರ್ವೇ ಜನ ಸುಖಿನೋ ಭವಂತು. ಯಾಕೆ ಅಂದ್ರೆ ಒಳ್ಳೆಯವರಿಗೆ ಒಳ್ಳೇದಾಗ್ಬೇಕು. ಹಾಗೇನೆ ಇಲ್ಲಿ 4ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ, ಸ ಯೋಗಿ ಪರಮೋ ಸಾರಿ ಪರಮೋ ಮತಃ. ಅಂದ್ರೆ ಅವನು ಹೇಗಿರ್ತಾನಪ್ಪ, ಅವನು ಶ್ರೇಷ್ಠನಾಗಿರ್ತಾನೆ, ವಜ್ರದ ಹಾಗೆ. ನಾನು ಅದಕ್ಕೆ ಹೇಳಿದ್ದು, ವಜ್ರವನ್ನ ವಜ್ರದಿಂದಲೇ ಕಟ್ ಮಾಡೋದು. ಬೇಕಾದ್ರೆ ನೋಡಿ, ಯಾವ ಟೂಲ್ಸು ಯೂಸ್ ಮಾಡೋಲ್ಲ. ಡೈಮಂಡ್ ಕಟ್ ಮಾಡ್ಬೇಕು ಅಂದ್ರೆ ಡೈಮಂಡ್ ಇಂದನೇ ಕಟ್ ಮಾಡೋದಂತೆ. ಯಾಕೆ ಅಂದ್ರೆ ಅವನು ಶ್ರೇಷ್ಠನಾಗಿರ್ತಾನೆ. ಸೊ ನಾವು ಸಹ ಅದೇ ರೀತಿ ಯೋಚನೆ ಮಾಡಬೇಕು. ಯಾವ ರೀತಿಯಪ್ಪ ಅಂತ ಅಂದ್ರೆ, ನಾನು ಕೃಷ್ಣನಿಗೆ ಶರಣಾಗಿದ್ದೀನಿ ಅಂದ್ರೆ, ಯಾಕೆ ಕೃಷ್ಣನಿಗೆ ಶರಣಾಗಿದ್ದೀನಪ್ಪ ಅಂತ ನೋಡೋದಾದ್ರೆ, ನನ್ನನ್ನ ಭಗವಂತ ಆರಿಸ್ಕೊಂಡಿದ್ದಾನೆ. ಭಗವಂತ ನನ್ನವನಲ್ಲ, ಆದ್ರೆ ನಾನು ಅವಳಿಗೆ ಸೇರಿದವನು, ಅಲ್ವಾ? ಯಾಕೆ ಅಂದ್ರೆ ಭಗವಂತ ಎಲ್ರಿಗೂ ಸೇರಿದವನು. ಸೊ ಕೃಷ್ಣ ಇಸ್ ನಾಟ್ ಮೈನ್, ಬಟ್ ಐ ಬಿಲಾಂಗ್ ಟು ಕೃಷ್ಣ. ನಾನು ಕೃಷ್ಣನಿಗೆ ಸರೆಂಡರ್ ಆಗಿದ್ದೀನಿ, ನಾನು ಕೃಷ್ಣನಿಗೆ ಸೇರಿದವಳು. ಹಾಗಾಗಿ ಭಗವಂತ ಇವತ್ತು ನನ್ನ ಕೈಯಲ್ಲಿ ಎಷ್ಟು ಧರ್ಮ ಕಾರ್ಯವನ್ನ ಮಾಡಿಸೋದಿಕ್ಕೆ ಸಾಧ್ಯವೋ ಅಷ್ಟೂ ಧರ್ಮ ಕಾರ್ಯವನ್ನ ಭಗವಂತ ನನ್ನ ಕೈಲಿ ಮಾಡಿಸ್ಲಿ. ನಾನು ಮಾಡ್ತೀನಿ ಅಂದ್ರೂ ತಪ್ಪು. ಯಾಕೆ? ನಾನು ಅಸ್ವತಂತ್ರಳು, ನನಗ್ ಗೊತ್ತಿಲ್ಲಪ್ಪ. ನಾನು ಒಂದ್ ಸ್ಟೆಪ್ ಹಿಂದೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಮಿರರ್ ಅಲ್ಲಿ ಒಳಗಡೆ ಏನು ಛಾಯೆ ಕಾಣ್ತಾ ಇದೆ ಅದು. ಸೊ ನಾನು ಚೆನ್ನಾಗ್ ಕಾಣ್ಬೇಕು, ಮಿರರ್ ಒಳಗಡೆ ಚೆನ್ನಾಗಿರ್ಬೇಕು. ಸ್ಟಿಕ್ಕರ್ ಸೊಟ್ಟ ಆಗಿದ್ಯಾ? ಮಿರರ್ ಹೊರಗಡೆ ಇರೋ ಆ ಭಗವಂತ ಸರಿ ಮಾಡ್ಬೇಕು. ನನ್ನ ಜೀವನ ಚೆನ್ನಾಗಿಲ್ವಾ? ಅದನ್ನ ಭಗವಂತನೇ ಸರಿ ಮಾಡ್ಬೇಕು. ಹಾಗಿದ್ರೆ ನಾನೇನು ಮಾಡೋದಿಕ್ ಆಗೋದೇ ಇಲ್ಲ. ಆಗತ್ತೆ. ಏನು? ಕಂಪ್ಲೀಟ್ ಸರೆಂಡರ್, ಶರಣಾಗತಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಹೇಗಪ್ಪ ಇದಕ್ಕೆ ಉದಾಹರಣೆಯಾಗಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ಅಂದ್ರೆ, ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಬ್ಬ ಹುಡುಗ ಓದಿರ್ತಾನೆ. ಆ ಹುಡುಗ ರ್ಯಾಂಕ್ ತಗೊಂಡು ಪಾಸ್ ಆಗಿರ್ತಾನೆ. ಆದ್ರೆ ಎಕ್ಸಾಮ್ ಇನ್ನೇನ್ ಹತ್ರ ಬಂತು ಅಂದಾಗೆಲ್ಲ ಪ್ರತಿ ಸಲ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಇದೇನಪ್ಪ ಇದು, ರ್ಯಾಂಕ್ ಸ್ಟೂಡೆಂಟ್ ಮತ್ತೆ ಆ ಗೌರ್ಮೆಂಟ್ ಸ್ಕೂಲಿಗೆ ಯಾಕೆ ಹೋಗ್ತಿದ್ದಾನೆ? ಯಾಕೆ ಅಂತ ಅಂದ್ರೆ, ಇದು ನನ್ನ ಶಾಲೆ ಅನ್ನೋ ಒಂದು ಅಭಿಮಾನ ಇರುತ್ತೆ. ಅವ್ನು ಹೋಗಿ ಫ್ರೀ ಆಗಿ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇರ್ತಾನೆ.
"ಏಯ್ ನಿಮ್ಗೆ ಏನೇನ್ ಡೌಟ್ ಇದೆ ಕೇಳ್ರೋ ನಾನು ಹೇಳ್ಕೊಡ್ತೀನಿ. ನೋಡಿ ನಾನು ಎಕ್ಸಾಮಲ್ಲಿ ಇದ್ದಾಗ ನಾನು ಈ ತರ ಎಲ್ಲ ಬರ್ದಿದ್ದೆ. ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ನೀವು ಚೆನ್ನಾಗಿ ಓದಿ. ನೀವು ಚೆನ್ನಾಗಿ ಬರೀರಿ." ಅವನ ಉದ್ದೇಶ ಏನು? ಇದು ನನ್ನ ಶಾಲೆ ಅನ್ನೋ ಒಂದು ಹೆಮ್ಮೆ ಅಲ್ವಾ? ಇದಕ್ಕೆ ಉದಾಹರಣೆ ಮತ್ತೆ ಪ್ರಹ್ಲಾದನೇ ಬರ್ತಾ ಹೋಗ್ತಾನೆ. ಯಾಕೆ ಪ್ರಹ್ಲಾದ ಬರ್ತಾನಪ್ಪ ಅಂತ ಅಂದ್ರೆ, ಪ್ರಹ್ಲಾದ ಏನ್ ಬೇಕಾದ್ರೂ ವರ ಕೇಳ್ಬೋದಿತ್ತು ಅಲ್ವಾ? ಹಿರಣ್ಯಕಶಿಪುವನ್ನ ತನ್ನ ತಂದೆಯನ್ನೇ ತನ್ನ ಕಣ್ಮುಂದೆ ಭಗವಂತ ಬಗದು ಅವನ ಕರುಳನ್ನ ಹಾರವಾಗಿ ಹಾಕೊಳ್ತಾನೆ. ಅಷ್ಟೊಂದು ಕ್ರೂರತೆಯನ್ನ ನೋಡಿದ ಪ್ರಹ್ಲಾದ ಪಕ್ಕದಲ್ಲಿ ಹೂವಿಟ್ಕೊಂಡು ನಿಂತ್ಕೊಂಡಿರ್ತಾನಂತೆ. ಎಷ್ಟೋ ಫೋಟೋಗಳು ನಾವು ನೋಡಿದೀವಿ. ಯಾಕೆ ಅಂತ ಅಂದ್ರೆ, ನನ್ ಭಗವಂತನಿಗೆ ಇದನ್ನ ಕೊಡ್ಬೇಕು. ಭಗವಂತ ಶಾಂತ ಸ್ವರೂಪ ಆಗ್ತಾನೆ. ಪ್ರಹ್ಲಾದ ಹೇಳ್ತಾನೆ, ದಯವಿಟ್ಟು ಶಾಂತ ಆಗು ತಂದೆ ಅಂತ. ಆಗ ಅವನೇ ಶಾಂತ ಆಗ್ತಾನೆ. ಶಾಂತ ಆಗ್ಬಿಟ್ಟು ಪ್ರಹ್ಲಾದನ್ ಕಡೆ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ಕೇಳ್ತಾನೆ, ನಿನಗೇನ್ ಬೇಕು? ನೋಡಿ, ಅವನು ಏನ್ ಬೇಕು ಅಂತ ಕೇಳಿದ ತಕ್ಷಣ ಅವ್ನು ಏನ್ ಬೇಕಾದ್ರೂ ಕೇಳ್ಬೋದಿತ್ತು. ಬಹುಶಃ ಇಂದ್ರ ಪದವಿ ಕೇಳಿದ್ರು ಭಗವಂತ ಕೊಟ್ಬಿಡ್ತಿದ್ನೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ಪ್ರಹ್ಲಾದ ಹೇಳ್ತಾನೆ, ಭಗವಂತ ನನ್ನ ಭಕ್ತಿ ಏನಿದೆ ಅದು ವ್ಯಾಪಾರಕ್ಕಿಟ್ಟಿಲ್ಲ ಕಣಪ್ಪ ನಾನು. ಈಗ ನಾನೇನಾದ್ರು ಕೇಳ್ಬಿಟ್ರೆ ಅದು ವ್ಯಾಪಾರಕ್ಕಿಟ್ಟಂಗಾಗತ್ತೆ. ನಾನ್ ವ್ಯಾಪಾರಕ್ಕಿಟ್ಟಿಲ್ಲ. ನೀನ್ ಯಾಕೆ ನನಗೆ ಏನ್ ಬೇಕು ಅಂತ ಕೇಳ್ತಾ ಇದ್ಯಾ? ಕೇಳ್ಬೇಡ ನೀನು ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಆತ ಮತ್ತೆ ಭೂಮಿ ಮೇಲೆ ಅವತರಿಸಿ ಬರ್ತಾನೆ. ಯಾರಾಗಿ ಅವತರಿಸಿ ಬರ್ತಾರೆ? ನಮ್ಮೆಲ್ಲರಿಗೂ ಗೊತ್ತು. ರಾಯರಾಗಿ ಅವತರಿಸಿ ಬರ್ತಾರೆ. ಯಾಕೆ ಅವತರಿಸಿ ಬಂದ್ರು ರಾಯರಾಗಿ? ನಮ್ಮಂಥ ಮುಟ್ಟಾಳ್ರಿದಾವಲ್ಲ, ನಮ್ಮನ್ನ ಉದ್ಧಾರ ಮಾಡೋದಿಕ್ಕೆ. ಅಯ್ಯೋ, ನೀನ್ ತಪ್ಪು ದಾರಿಗೆ ಹೋಗ್ತಾ ಇದೀಯಾ ನೋಡು. ನಾನು ಪ್ರಹ್ಲಾದನಾಗಿ ಭಗವಂತನನ್ನ ಹೇಗೆ ಒಲಿಸ್ಕೊಂಡೆ, ಹಾಗೆ ನೀನು ನನ್ನ ಭಗವಂತನನ್ನ ಪ್ರೀತ್ಸು ಅಂತ ಹೇಳೋದಿಕ್ಕೆ ರಾಯರಾಗಿ ಅವತರಿಸಿ ಬರ್ತಾರೆ. ನಾವ್ ರಾಯರ ಹತ್ರ ಹೋಗಿ ನಾವೇನ್ ಕೇಳ್ತೀವಿ? ಮತ್ತದೇ ಸೇಮ್ ಚಾಪ್ಟರ್. ನನಗ್ ಮನೆ ಕೊಡು, ನನಗ್ ಮಕ್ಳು ಕೊಡು, ನನಗೆ ಆಪರೇಷನ್ ಆಗಿದೆ, ನನಗ್ ಸರಿ ಮಾಡು, ಇನ್ನೊಂದು ಮಾಡು, ಮತ್ತೊಂದು ಮಾಡು. ಯಾವತ್ತಾರ ರಾಯರ ಬಳಿ ಹೋಗಿ ನಾವು ಕೇಳಿದೀವ? ನೀನು ಹೇಗೆ ನಿನ್ನ ಭಗವಂತನನ್ನ ಪ್ರೀತಿಸ್ದೆ, ಆ ಭಕ್ತಿಯನ್ನು ಕೊಡು ಭಗವಂತ ಅಂತ ಕೇಳಿದೀವ? ರಾಯರು ನಗ್ತಾ ಕೂತಿದ್ದಾರೆ. ಅಯ್ಯೋ, ಯಾವ ಸಂಪತ್ತಿಗಾಗಿ ಇವರು ಒದ್ದಾಡ್ತಾ ಇದ್ದಾರಪ್ಪ. ನಿಜವಾದ ನಿಧಿಯನ್ನ ಯಾರು ಕೇಳೇ ಇಲ್ವಾ? ಯಾರಾದ್ರೂ ನನ್ನ ಹಾಗೆ ಭಗವಂತನನ್ನ ಪ್ರೀತಿಸು ಅಂತ ಕೇಳಿದ್ರೆ ಸಾಕಾಗಿತ್ತು ನನಗೆ ಅಂತ ಕಾಯ್ತಾ ಇದಾರಂತೆ ರಾಯರು ಅಲ್ವಾ? ನಾವು ಭಗವಂತ ಸೃಷ್ಟಿಸಿದ ಎಲ್ಲವನ್ನ ಕೇಳ್ತಾ ಇದೀವಿ ವಿನಃ ಮನೆ ಬೇಕು, ಮಠ ಬೇಕು, ಹೆಂಡತಿ ಬೇಕು, ಅಯ್ಯೋ ನನ್ ಮಗಂಗೊಂದು ಸೊಸೆ ಬೇಕು, ಅಥವಾ ಆ ನನ್ನ ಮಗಳಿಗೊಂದು ಅಳಿಯ ಬೇಕು, ಅಯ್ಯೋ ನನ್ಗ ಮಗು ಇಲ್ಲ, ನನ್ ಮಗಂಗೊಂದ್ ಮಗು ಇಲ್ಲ, ನನಗ್ ಮನೆ ಬೇಕು, ಕಾರ್ ಬೇಕು, ಒಡವೆ ಬೇಕು ಅಲ್ವಾ? ನಿಜವಾದ ಸಂಪತ್ತು ಭಗವಂತ ನೀನೇ ಬೇಕು ಅಂತ ಯಾವತ್ತಾದ್ರೂ ನಾವು ಕೇಳಿದೀವ? ಪ್ರಹ್ಲಾದನ ಹಾಗೆ ಕೇಳಿಲ್ಲ ಅಲ್ವಾ? ಪ್ರಹ್ಲಾದನ ಅವತಾರವೇ ರಾಯರು. ರಾಯರ ಬಳಿನೂ ನಾವು ಅದೇ ಕೇಳ್ಬೇಕು. ಅವರು ಗುರುಗಳು. ಗುರುಗಳೇ, ನನ್ನನ್ನ ಈ ಕತ್ತಲಿನಿಂದ ಹೊರಗಡೆ ತಗೊಂಡ್ ಬನ್ನಿ ಅಂತ ನಾವು ರಾಯರಿಗೆ ಕೇಳ್ಬೇಕಂತೆ. ನಾನು ಮೂರ್ಖರಾಗ್ಬಿಟ್ಟಿದೀವಿ ಈ ಭೂಲೋಕದಲ್ಲಿ. ಬರೀ ಬೇಕು 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 ಅಂತ ಇದೀವಿ. ಈ ಬೇಕುಗಳನ್ನ ಸಾಕು ಮಾಡೋರು ನೀವು. ಹಾಗಾಗಿ ನಿನ್ನ ಭಗವಂತನ ಭಕ್ತಿಯನ್ನ ಕೊಡು. ಹೇಳ್ತಾನಲ್ಲ, ತಸ್ಯಾಹಂ ನ ಪ್ರಣಶ್ಯಾಮಿ. ಅವನು ಕೈ ಹಿಡಿದು ಹೇಗೆ ನಿಮ್ಮನ್ನ ನಡೆಸ್ತಾರ ಇರೆ, ಹಾಗೆ ನನಗೂ ನಡೆಸುವಂತಹ ಅನುಗ್ರಹವನ್ನ ಕೊಡಿ. ಅವನ್ ಹೇಳ್ತಾ ಇದ್ದಾನೆ, ಸಚಮೇನ ಪ್ರಣಶ್ಯತಿ. ನಾನು ಅವ್ರ ಕೈನ್ ಬಿಡಲ್ಲ. ನಾವು ಪ್ರತಿದಿನ ಯಾರೋ ಇಲ್ಲ ನಮಗೆ ಅಂತ ಅನ್ಬೇಕಾರೆ ಹೇಗೆ ಅನನ್ಯಾಸ್ ಚಿಂತೆಯಂತೋ ಮಾಂ ಅಂತ ಹೇಗೆ ನಾವು ಹೇಳ್ಕೊಳ್ತೀವಿ, ಅದೇ ರೀತಿ ನನ್ನ ಪ್ರಕಾರ ಈ 2ನೇ ಸಾಲನ್ನು ನಾವು ಪ್ರತಿದಿನ ಹೇಳ್ಕೋಬೇಕು. ತಸ್ಯಾಹಂನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ನನ್ನ ಪಾಲಿಗೆ ಭಗವಂತ ಇದ್ದಾನೆ, ನನ್ನ ಪಾಲಿಗೆ ಭಗವಂತ, ಭಗವಂತನ ಪಾಲಿಗೆ ನಾನು. ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಈ ಜೀವನದಲ್ಲಿ ನಾನು ಖುಷಿಯಾಗಿರ್ಬೇಕಾ, ನಗ್ತಾ ಇರ್ಬೇಕಾ, ನನಗೇನು ಬೇಡ ರೀ. ಅವನಿಗೆ ಗೊತ್ತು, ಅವನು ಕೊಡ್ತಾನೆ. ಆ ಒಂದು ದೃಢವಾದ ನಂಬಿಕೆ ಇದ್ರೆ ಸಾಕು. ಇಲ್ಲೂ ಅದನ್ನೇ ಹೇಳ್ತಾ ಇರೋದು, ಸುಖಂ ವಾ ಯಧಿ ವಾ ದುಃಖಂ ಸಯೋಗಿ ಪರಮೋ ಮತಃ.
ಯಾರು ನನ್ನ ಹಾಗೆ ಬೇರೆಯವರು ಅಂದ್ರೆ ನನಗೆ ಸುಖ ಬಂದ್ರೆ ಬೇರೆಯವರಿಗೆ ಹೇಗ್ ಸುಖ ಬರುತ್ತೋ ಅವರಿಗೂ ಹಾಗೆ, ನನಗೆ ಹೇಗೆ ಬರುತ್ತೆ ದುಃಖ ಅವರಿಗೂ ಹಾಗೆ ದುಃಖ ಬಂದಾಗ ಆಗತ್ತೆ. ಅಂತಹ ಯೋಗಿಗಳು ಪರಮೋಮತಃ ಶ್ರೇಷ್ಠವಾಗಿರ್ತಾರೆ ಅವರು. ಅಯ್ಯೋ, ಅವ್ರು ಫಸ್ಟ್ ರ್ಯಾಂಕು, ಇವ್ರು ಫಸ್ಟ್ ರ್ಯಾಂಕು ಬೇಡ. ನಾವು ಫಸ್ಟ್ ರ್ಯಾಂಕ್ ತಗೊಳ್ಳೋಣ ಕಣ್ರಿ. ಹೇಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋದು? ಯಾರನ್ನು ದೂಷಿಸೋದು ಬೇಡ. ಯಾರ ಬಗ್ಗೆನೂ ಮಾತಾಡೋದು ಬೇಡ. ಯಾಕೆ ಅಂದ್ರೆ ನನಗೆ ಸುಖ ಬಂದಾಗ ಹೇಗೆ ಫೀಲ್ ಆಗುತ್ತೋ ಹಾಗೆ ನೀನು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಅಥವಾ ನಿನ್ನ ಬಗ್ಗೆ ಬೇರೆಯವ್ರು ಕೆಟ್ಟದಾಗಿ ಮಾತಾಡಿದ್ರೆ ನಿನಗೆ ಹೇಗ್ ಫೀಲ್ ಆಗುತ್ತೆ ಹಾಗೆ ಅವರಿಗೂ. ಸೊ ಭಗವಂತ ನಮ್ಮನ್ನ ನಾವು ತಿದ್ದುಕೊಳ್ಳೋದಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಆ ಅವಕಾಶವನ್ನ ಒಂದೇ ಒಂದು ಆ, ಕ್ಷಣವನ್ನು ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಇವತ್ತಿಂದನೇ ನಾವೆಲ್ಲರೂ ಪ್ರಾಮಿಸ್ ಮಾಡೋಣ ನಮಿಗ್ ನಾವೇ, ಬೇರೆ ಯಾರಿಗೂ ಬೇಡ. ಹೇಳ್ತಾರಲ್ಲ ದಾಸರು, ಎನಗೂ ಆಣೆ ರಂಗ ನಿನಗೂ ಆಣೆ. ತರಗತಿ ಮೊದಲಲ್ಲಿ ಹೇಳಿದ್ದೆ, ಈಗ ತರಗತಿ ಕೊನೆಯಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಎನಗೂ ಆಣೆ ರಂಗ ನಿನಗೂ ಆಣೆ. ಭಗವಂತ ಮತ್ತೆ ನಮ್ಮ ನಡುವೆ. ಅದಕ್ಕೆ ನಾನು ಹೇಳಿದ್ದು, ಭಗವಂತ ಎಲ್ಲರಿಗೆ ಸೇರಿದವನು, ಕೃಷ್ಣ ನನ್ನವನಲ್ಲ. ಆದ್ರೆ ನಾನು ಕೃಷ್ಣನಿಗೆ ಸೇರಿದ್ದೀನಿ. ಯಾಕೆ ಅಂದ್ರೆ ಅವನು ನಮ್ಮನ್ನ ಆರಿಸ್ಕೊಂಡಿದ್ದಾನೆ ಅಲ್ವಾ. ನಾನು ಅವನನ್ನ ಆರಿಸ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾನು ಅಸ್ವತಂತ್ರಳು, ಅವನು ಸ್ವತಂತ್ರ. ಅವನು ನಮ್ಮನ್ನ ಆರಿಸ್ಕೊಂಡಿದ್ದಾನೆ, ಅವನು ನಮಗೆ ಪ್ರೀತಿ ಕೊಡ್ತಾ ಇದ್ದಾನೆ, ಅವನು ನಮಗೆ ಪಾಠವನ್ನ ಕಲಿಸ್ತಾ ಇದ್ದಾನೆ ಅಲ್ವಾ. ಸೊ ಭಗವದ್ಗೀತೆಯ ಮೂಲಕ ನಮ್ಮ ಜೀವನವನ್ನ ನಾವು ಇನ್ನೆಷ್ಟು ಮತ್ತಷ್ಟು ಹೇಗೆ ಉತ್ತಮ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಇದ್ದಾನೆ. ಅಂತಹ ಭಗವಂತನಿಗೆ ನಾವು ಎಷ್ಟು ಋಣಿ ಆಗಿದ್ರು ಕಮ್ಮಿ ಕಣ್ರಿ, ನಿಜವಾಗ್ಲೂ ಕಮ್ಮಿ. ಪ್ರತಿಯೊಂದು ಉಸಿರಿನ ಲೆಕ್ಕ ನಾವು ಅವನಿಗೆ ಕೊಡ್ಬೇಕು. ಇಷ್ಟು ದಿನ ಉಸಿರು ತಗೊಂಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಟ್ಟಿದೆ, ಏನೂ ಮಾಡೋದಿಕ್ಕಾಗೋದಿಲ್ಲ. ಆದ್ರೆ ಈ ಕ್ಷಣದಿಂದ ನಾವು ಹೇಳೋಣ, ಭಗವಂತ ನಾನು ಸೇವಿಸುವ ಒಂದೊಂದು ಉಸಿರಿಗೂ ಬೆಲೆ ಬರೋ ಹಾಗೆ ನೀನೇ ಮಾಡು ತಂದೆ ಅಂತ. ಅದ್ರ ಜೊತೆ ಅವನೇ ಹೇಳ್ಬಿಟ್ಟಿದ್ದಾನೆ 25ನೇ ಶ್ಲೋಕದಲ್ಲಿ, ಶನೈ ಶನೈ ಅಂತ. ಇದು ಒಂದು ದಿನದಲ್ಲಿ ಒಂದು ಕ್ಷಣದಲ್ಲಿ ಆಗುವಂತದ್ದಲ್ಲ, ನಿಧಾನಕ್ಕೆ ನಿಧಾನಕ್ಕೆ ಆಗತ್ತೆ. ಅದೇ ರೀತಿ ಈ ನಿಧಾನಗತಿಯಲ್ಲಿ ಇಷ್ಟೊಂದು ಅರ್ಥ ತಿಳ್ಕೊಂಡ ಮೇಲೆ ನಮಗೆ ಗೊತ್ತಾಗ್ತಾ ಇದೆ, ನನ್ನ ಹಾಗೆ ಬೇರೆಯವರು. ಸಮದರ್ಶಂ ಸಮಂ, ಒಳ್ಳೆಯ ದೃಷ್ಟಿಕೋನವನ್ನ ಭಗವಂತ ಕೊಡ್ತಿದ್ದಾನೆ. ಒಳ್ಳೆ ಕಣ್ಣಿನ ಆಪರೇಷನ್ ಮಾಡಿದ್ದಾನೆ. ಸೊ ಕಣ್ಣಿನ ಆಪರೇಷನ್ ಮಾಡಿದ್ಮೇಲೆ ಒಬ್ವಿಯಸ್ಲಿ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ ಅಲ್ಲ. ಅದೇ ರೀತಿ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಎಲ್ಲವನ್ನ ಭಗವಂತನಿಗೆ ಅರ್ಪಿಸೋಣ. ಯಾಕೆಂದ್ರೆ ಭಗವಂತ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಹಾಗಾಗಿ ವಿ ಆರ್ ಸೋ ಬ್ಲೆಸ್ಡ್ ಪೀಪಲ್. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಂಥದ ಬಗ್ಗೆ ನಮಗ್ ಹೆಮ್ಮೆ ಇರ್ಲಿ. ಯಾಕೆಂದ್ರೆ ಇಷ್ಟು ಸುಂದರವಾದ ಮಾತನ್ನ ಭಗವಂತನೇ ನುಡಿದಿದ್ದಾನೆ. ಹಾಗಾಗಿ ಕೃಷ್ಣ ಒಂದೇ ಜಗದ್ಗುರು ಅಲ್ವಾ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.